Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu, Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಪ್ರೀ ಕ್ಯಾಂಪ್ ವರದಿ ದಿನಾಂಕ 21 ಜುಲೈ 2026. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಪೂರ್ವ ಸಿದ್ಧತಾ ಚಟುವಟಿಕೆಗಳು. ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕೆ ಅಗತ್ಯವಾದ ಪ್ರಾಥಮಿಕ ಯೋಜನೆ, ಸಮನ್ವಯ ಮತ್ತು ಸಮುದಾಯ ಮಟ್ಟದ ಪೂರ್ವ ಸಿದ್ಧತಾ ಕಾರ್ಯಗಳೊಂದಿಗೆ 21 ಜುಲೈ 2026ರಂದು ಪ್ರಾರಂಭಗೊಂಡವು. ಆಯುರ್ವೇದದ ತತ್ವಗಳ ಮೂಲಕ ಸಮುದಾಯ ಆರೋಗ್ಯವನ್ನು ಉತ್ತೇಜಿಸುವುದು, ವಿಶೇಷವಾಗಿ ಇಂದ್ರಿಯ ಆರೋಗ್ಯಕ್ಕೆ ಒತ್ತು ನೀಡುವುದು ಮತ್ತು ಸ್ಥಳೀಯ ಜನಸಂಖ್ಯೆಯಲ್ಲಿ ಕಂಡುಬರುವ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಗುರುತಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಕ್ಷೇತ್ರ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಮೊದಲ ಹಂತವಾಗಿ ತಂಡದ ಮುಖ್ಯಸ್ಥರು ಆಯ್ಕೆ ಮಾಡಿದ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕ ಸ್ಥಾಪಿಸಿದರು ಮತ್ತು ಅಸ್ತಿತ್ವದಲ್ಲಿರುವ ಆಡಳಿತಾತ್ಮಕ ಹಾಗೂ ಸಮುದಾಯ ರಚನೆಯನ್ನು ಅರ್ಥ ಮಾಡಿಕೊಂಡರು. ನಂತರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಸಭೆ ನಡೆಸಲಾಯಿತು. ಈ ಸಂವಾದದ ಸಂದರ್ಭದಲ್ಲಿ ಆಯುರ್ಗ್ರಾಮ 3.0 ಉದ್ದೇಶಗಳು ಮತ್ತು ವ್ಯಾಪ್ತಿಯನ್ನು ವಿವರವಾಗಿ ವಿವರಿಸಲಾಯಿತು. ಪ್ರಸ್ತಾವಿತ ಸಮೀಕ್ಷಾ ಚಟುವಟಿಕೆಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ವೈದ್ಯಕೀಯ ಮತ್ತು ತಡೆಗಟ್ಟುವ ಹಸ್ತಕ್ಷೇಪಗಳು ಹಾಗೂ 7 ದಿನಗಳ ಕಾರ್ಯಕ್ರಮದ ಭಾಗವಾಗಿ ಯೋಜಿಸಲಾದ ಇತರ ಸಮುದಾಯ ಕೇಂದ್ರೀಕೃತ ಚಟುವಟಿಕೆಗಳ ಕುರಿತು ತಂಡವು ಪಂಚಾಯತ್ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿತು. ಇಂದ್ರಿಯ ಆರೋಗ್ಯದ ವಿಷಯಕ್ಕೆ ವಿಶೇಷ ಒತ್ತು ನೀಡಲಾಯಿತು. ಇಂದ್ರಿಯಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವ ಮತ್ತು ಒಟ್ಟಾರೆ ಕ್ಷೇಮಕ್ಕೆ ಕೊಡುಗೆ ನೀಡುವ ಆರೋಗ್ಯಕರ ವರ್ತನಾ ಪದ್ಧತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ವಿವರಿಸಲಾಯಿತು. ಮೂಲಭೂತ ಸಮೀಕ್ಷೆಯು ಸಮುದಾಯದ ಆರೋಗ್ಯ ಸ್ಥಿತಿ ಮತ್ತು ನಿರ್ದಿಷ್ಟ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಮುಂದಿನ ಹಸ್ತಕ್ಷೇಪಗಳನ್ನು ಹೆಚ್ಚು ವ್ಯವಸ್ಥಿತ ಮತ್ತು ಅಗತ್ಯಾಧಾರಿತ ರೀತಿಯಲ್ಲಿ ಯೋಜಿಸಲು ಸಾಧ್ಯವಾಗುತ್ತದೆ ಎಂದು ತಂಡವು ವಿವರಿಸಿತು. ಸಮೀಕ್ಷೆಗಳನ್ನು ನಡೆಸಲು, ಮನೆಗಳನ್ನು ಸಂಪರ್ಕಿಸಲು, ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಸಂವಹನ ನಡೆಸಲು, ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಲು ಮತ್ತು ಪ್ರಸ್ತಾವಿತ ಕ್ಯಾಂಪ್ ಚಟುವಟಿಕೆಗಳನ್ನು ಕೈಗೊಳ್ಳಲು ಗ್ರಾಮ ಪಂಚಾಯತ್ನ ಅನುಮತಿ ಮತ್ತು ಸಹಕಾರವನ್ನು ಕೋರಲಾಯಿತು. ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯದ ಸದಸ್ಯರೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುವಂತೆ ಪಂಚಾಯತ್ ಅಧಿಕಾರಿಗಳನ್ನು ಸಹ ವಿನಂತಿಸಲಾಯಿತು. ಭೇಟಿಯ ಸಂದರ್ಭದಲ್ಲಿ ಗ್ರಾಮದಲ್ಲಿ ವ್ಯಾಪಕ ಕ್ಷೇತ್ರ ಚಟುವಟಿಕೆಗಳನ್ನು ನಡೆಸಲು ಅಗತ್ಯವಿರುವ ಪ್ರಾಯೋಗಿಕ ಅಂಶಗಳನ್ನು ತಂಡವು ಪರಿಗಣಿಸಿತು.
ಮನೆಗಳು, ಸಂಸ್ಥೆಗಳು, ಸಾರ್ವಜನಿಕ ಸ್ಥಳಗಳು ಮತ್ತು ಇತರ ಸಮುದಾಯ ಪರಿಸರಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯವು ಅಗತ್ಯವೆಂದು ಗುರುತಿಸಲಾಯಿತು. ಆದ್ದರಿಂದ ಸ್ವಯಂ ಸೇವಕರು, ಪಂಚಾಯತ್ ಅಧಿಕಾರಿಗಳು, ಸಂಸ್ಥೆಗಳ ಅಧಿಕಾರಿಗಳು ಮತ್ತು ನಿವಾಸಿಗಳ ನಡುವೆ ಪರಿಣಾಮಕಾರಿ ಸಂವಹನ ಮತ್ತು ಸಹಕಾರದ ಅಗತ್ಯವನ್ನು ಒತ್ತಿ ಹೇಳಲಾಯಿತು. ಪೂರ್ವ ಸಿದ್ಧತಾ ಭೇಟಿಯು ಕ್ಷೇತ್ರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಮೀಕ್ಷೆ ಹಾಗೂ ಕ್ಯಾಂಪ್ ಚಟುವಟಿಕೆಗಳ ಸಂದರ್ಭದಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಮುಂಚಿತವಾಗಿ ಊಹಿಸಲು ತಂಡಕ್ಕೆ ಅವಕಾಶ ನೀಡಿತು. ಹವಾಮಾನ ಪರಿಸ್ಥಿತಿಗಳು, ಮನೆಗಳ ಪ್ರವೇಶ ಸಾಧ್ಯತೆ, ಪ್ರತಿಕ್ರಿಯಿಸುವವರ ಲಭ್ಯತೆ, ಸಂಸ್ಥೆಗಳ ವೇಳಾಪಟ್ಟಿಗಳು, ಸಾರಿಗೆ ಮತ್ತು ಸ್ವಯಂ ಸೇವಕರ ವ್ಯವಸ್ಥೆಗಳಂತಹ ಅಂಶಗಳಿಗೆ ಕಾರ್ಯಕ್ರಮದಾದ್ಯಂತ ನಿರಂತರ ಸಮನ್ವಯ ಅಗತ್ಯವಿತ್ತು. ಗ್ರಾಮ ಪಂಚಾಯತ್ನೊಂದಿಗೆ ನಡೆದ ಸಭೆಯು ಆಯುರ್ಗ್ರಾಮ 3.0 ಪೂರ್ವ ಸಿದ್ಧತಾ ಹಂತದಲ್ಲಿ ಪ್ರಮುಖ ಮೈಲಿಗಲ್ಲಾಯಿತು. ಈ ಸಂವಾದವು ಸ್ಥಳೀಯ ಆಡಳಿತದೊಂದಿಗೆ ಪ್ರಾಥಮಿಕ ಬಾಂಧವ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿತು ಮತ್ತು ಸಮುದಾಯದ ಭಾಗವಹಿಸುವಿಕೆ ಹಾಗೂ ಸಹಕಾರಕ್ಕೆ ಅಡಿಪಾಯ ನಿರ್ಮಿಸಿತು. ಸ್ಥಳೀಯ ಅಧಿಕಾರಿಗಳಿಂದ ದೊರೆತ ಬೆಂಬಲವು ಮುಂದಿನ ಸಮೀಕ್ಷೆ ಮತ್ತು ಹಸ್ತಕ್ಷೇಪ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ನಿರೀಕ್ಷಿಸಲಾಯಿತು. ದಿನಾಂಕ 26 ಜುಲೈ 2026 ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಕ್ಷೇತ್ರ ಚಟುವಟಿಕೆಗಳು ಅಗತ್ಯವಾದ ಅನುಮೋದನೆಯನ್ನು ಆಪ್ತಾಸ್ರಿಂದ ಪಡೆದ ನಂತರ 26 ಜುಲೈ 2026 ಅಧಿಕೃತವಾಗಿ ಪ್ರಾರಂಭಗೊಂಡವು. ಪೂರ್ವ ಸಿದ್ಧತಾ ಪ್ರಕ್ರಿಯೆಯನ್ನು 21 ಜುಲೈಯೇ ಆರಂಭಿಸಲಾಗಿದ್ದರೂ ಅಗತ್ಯ ಅನುಮೋದನೆಗಾಗಿ 21 ಜುಲೈನಿಂದ 25 ಜುಲೈ 2020 ಕಾರ್ಯಕ್ರಮದ ಕ್ಷೇತ್ರ ಅನುಷ್ಠಾನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಅನುಮೋದನೆ ದೊರೆತ ತಕ್ಷಣ ತಂಡವು ಯೋಜಿತ ಚಟುವಟಿಕೆಗಳನ್ನು ಪುನರಾರಂಭಿಸಿ ಪ್ರೀ ಕ್ಯಾಂಪ್ ಸಮೀಕ್ಷೆಯನ್ನು ಮುಂದುವರೆಸಿತು. ಆ ದಿನದ ಚಟುವಟಿಕೆಯ ಮುಖ್ಯ ಉದ್ದೇಶ ಆಯ್ಕೆ ಮಾಡಿದ ಸಮುದಾಯದ ಮೂಲಭೂತ ಆರೋಗ್ಯ ಮೌಲ್ಯಮಾಪನವನ್ನು ಪ್ರಾರಂಭಿಸುವುದಾಗಿತ್ತು. ಜನಸಂಖ್ಯೆಯ ಆರೋಗ್ಯ ಸ್ಥಿತಿಯ ಕುರಿತು ಮಾಹಿತಿ ಸಂಗ್ರಹಿಸಲು ಸಮೀಕ್ಷೆಯನ್ನು ರೂಪಿಸಲಾಗಿದ್ದು, ಇಂದ್ರಿಯ ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಲಾಯಿತು. ಸಮೀಕ್ಷೆಯಿಂದ ಪಡೆದ ಮಾಹಿತಿಯು ಪ್ರಮುಖ ಇಂದ್ರಿಯ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಮುಂಬರುವ ಆಯುರ್ಗ್ರಾಮ ಕ್ಯಾಂಪ್ನಲ್ಲಿ ಆರೋಗ್ಯ ಶಿಕ್ಷಣ, ತಡೆಗಟ್ಟುವ ಕ್ರಮಗಳು ಹಾಗೂ ಇತರ ಹಸ್ತಕ್ಷೇಪಗಳ ಆದ್ಯತೆಗಳನ್ನು ನಿರ್ಧರಿಸಲು ಸಹಾಯ ಮಾಡಲಿದೆ. ಸಮೀಕ್ಷೆಯು ಸುಮಾರು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಸಂಜೆ 4 ಗಂಟೆಯವರೆಗೆ ಮುಂದುವರಿಯಿತು. ಲಭ್ಯವಿದ್ದ ಸಮಯದಲ್ಲಿ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುವವರನ್ನು ಒಳಗೊಳ್ಳಲು ಸ್ವಯಂ ಸೇವಕರು ಸಮುದಾಯದ ಸದಸ್ಯರೊಂದಿಗೆ ಸಕ್ರಿಯವಾಗಿ ಸಂವಹನ ನಡೆಸಿದರು. ಆ ದಿನ ಒಟ್ಟು ಸುಮಾರು 150 ಸಮೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಆದರೆ ಕ್ಷೇತ್ರ ಚಟುವಟಿಕೆಯ ಸಂದರ್ಭದಲ್ಲಿ ತಂಡವು ಹಲವಾರು ಪ್ರಾಯೋಗಿಕ ಸವಾಲುಗಳನ್ನು ಎದುರಿಸಿತು. ಆ ದಿನ ಭಾನುವಾರವಾಗಿದ್ದರಿಂದ ಗ್ರಾಮ ಪಂಚಾಯತ್ ಕಚೇರಿ, ಶಾಲೆಗಳು ಮತ್ತು ಇತರ ಸರ್ಕಾರಿ ಅಥವಾ ಸಮುದಾಯ ಸೌಲಭ್ಯಗಳು ಸೇರಿದಂತೆ ಹಲವು ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಮುಚ್ಚಿದ್ದವು. ಇದರಿಂದ ಸಂಸ್ಥೆಗಳ ಪ್ರತಿಕ್ರಿಯಿಸುವವರು ಲಭ್ಯತೆ ಬಹಳ ಕಡಿಮೆಯಾಯಿತು ಮತ್ತು ಕೆಲವು ಸಾಧ್ಯವಾದ ಸಮೀಕ್ಷಾ ಸ್ಥಳಗಳಿಗೆ ಪ್ರವೇಶ ಸೀಮಿತವಾಯಿತು. ಸಂಸ್ಥೆಗಳು ಮುಚ್ಚಿರುವುದರ ಜೊತೆಗೆ ತಂಡವು ಭಾರೀ ಮಳೆಯಲ್ಲಿಯೂ ಕಾರ್ಯನಿರ್ವಹಿಸಬೇಕಾಯಿತು. ಇದರಿಂದ ಗ್ರಾಮದೊಳಗಿನ ಸಂಚಾರಕ್ಕೆ ತೊಂದರೆಯಾಯಿತು ಮತ್ತು ಕ್ಷೇತ್ರ ಭೇಟಿಗಳು ಕಷ್ಟಕರವಾದವು. ಕೆಲವು ಪ್ರದೇಶಗಳಲ್ಲಿ ಮಳೆಯಿಂದ ಪ್ರವೇಶ ಸಾಧ್ಯತೆ ಕಡಿಮೆಯಾಗಿದ್ದರಿಂದ ಸ್ವಯಂ ಸೇವಕರು ತಮ್ಮ ಸಂಚಾರ ಮತ್ತು ಸಮೀಕ್ಷಾ ಕಾರ್ಯತಂತ್ರವನ್ನು ಬದಲಿಸಬೇಕಾಯಿತು. ಮನೆ ಸಮೀಕ್ಷೆಯ ಮತ್ತೊಂದು ಸವಾಲು ಪ್ರತಿಕ್ರಿಯಿಸುವವರ ಲಭ್ಯತೆಯಾಗಿತ್ತು. ಕೆಲವು ಮನೆಗಳಲ್ಲಿ ನಿವಾಸಿಗಳು ಲಭ್ಯವಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದರೂ ಬಾಗಿಲು ತೆರೆಯಲಾಗಲಿಲ್ಲ. ಆದ್ದರಿಂದ ಲಭ್ಯವಿದ್ದ ಕ್ಷೇತ್ರ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸ್ವಯಂ ಸೇವಕರು ಪುನಃ ಪ್ರಯತ್ನಿಸಬೇಕಾಯಿತು ಅಥವಾ ಇತರ ಮನೆಗಳಿಗೆ ತೆರಳಬೇಕಾಯಿತು. ಈ ಪರಿಸ್ಥಿತಿಗಳು ಆ ದಿನ ಪೂರ್ಣಗೊಂಡ ಸಮೀಕ್ಷೆಗಳ ಸಂಖ್ಯೆಯನ್ನು ತುಲನಾತ್ಮಕವಾಗಿ ಕಡಿಮೆ ಮಾಡಿತು. 27 ಜುಲೈ 2026 ಮುಂದುವರೆದವು. 7 ದಿನಗಳ ಕ್ಯಾಂಪ್ಗೂ ಮುನ್ನ ಆಯ್ಕೆ ಮಾಡಿದ ಪ್ರದೇಶದ ಶೈಕ್ಷಣಿಕ ಸಂಸ್ಥೆಗಳು, ಮನೆಗಳು ಮತ್ತು ಪ್ರಮುಖ ಸಮುದಾಯ ಸ್ಥಳಗಳಲ್ಲಿ ಮೂಲಭೂತ ಸಮೀಕ್ಷೆಯನ್ನು ವಿಸ್ತರಿಸುವುದು ಹಾಗೂ ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯದ ಪಾಲುದಾರರೊಂದಿಗೆ ಸಮನ್ವಯ ಸ್ಥಾಪಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಸುಮಾರು ಬೆಳಗ್ಗೆ 11 ಗಂಟೆಗೆ ತಂಡವು ಬಾಳೆಪುಣಿ ಗ್ರಾಮಕ್ಕೆ ಭೇಟಿ ನೀಡಿ ಕ್ಷೇತ್ರ ಚಟುವಟಿಕೆಗಳನ್ನು ಪ್ರಾರಂಭಿಸಿತು. ಸ್ವಯಂ ಸೇವಕರು 6 ಗುಂಪುಗಳಾಗಿ ಪ್ರತಿ ಗುಂಪಿನಲ್ಲಿ 4 ಸದಸ್ಯರಂತೆ ವಿಭಜಿಸಿ ವಿವಿಧ ಪ್ರದೇಶಗಳು ಮತ್ತು ಸಂಸ್ಥೆಗಳನ್ನು ಹಂಚಿಕೆ ಮಾಡಲಾಯಿತು. ಸಂಸ್ಥಾತ್ಮಕ ಸಮೀಕ್ಷೆಯ ಭಾಗವಾಗಿ 2 ಗುಂಪುಗಳು ಮಜ್ಲಿಸ್ ಎಡು ಪಾರ್ಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತು PA ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಅಗತ್ಯ ಅನುಮತಿ ಪಡೆದು ವಿದ್ಯಾರ್ಥಿಗಳಲ್ಲಿ ಸಮೀಕ್ಷೆ ನಡೆಸಿದವು. ಮತ್ತೊಂದು ತಂಡವು ನವೋದಯ ಸ್ಕೂಲ್ಗೆ ಭೇಟಿ ನೀಡಿ ಸಮನ್ವಯ ಸ್ಥಾಪಿಸಿ ಭವಿಷ್ಯದ ಸಮೀಕ್ಷೆ ಮತ್ತು ಕ್ಯಾಂಪ್ ಚಟುವಟಿಕೆಗಳ ಕುರಿತು ಚರ್ಚಿಸಿತು. ಉಳಿದ ತಂಡಗಳು ಮನೆ ಸಮೀಕ್ಷೆಯಲ್ಲಿ ತೊಡಗಿಕೊಂಡವು. ಸುಮಾರು ಮಧ್ಯಾಹ್ನ 2:30ಕ್ಕೆ ದತ್ತಾಂಶ ಸಂಗ್ರಹಣೆ ಪ್ರಾರಂಭಿಸಿ ನಿವಾಸಿಗಳೊಂದಿಗೆ ನೇರವಾಗಿ ಸಂವಹನ ನಡೆಸಿ ಇಂದ್ರಿಯ ಆರೋಗ್ಯ ಸೇರಿದಂತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಮೌಲ್ಯಮಾಪನ ಮಾಡಲಾಯಿತು.
ದಿನದ ಕ್ಷೇತ್ರ ಕಾರ್ಯದಲ್ಲಿ ಗ್ರಾಮ ಕಚೇರಿಗಳು, ಪ್ರೈಮರಿ ಹೆಲ್ತ್ ಸೆಂಟರ್ಸ್, NGOs, ಅಂಗಡಿಕಾರರು, ಕಾರ್ಮಿಕರು ಮತ್ತು ಸಾರ್ವಜನಿಕರೊಂದಿಗೆ ಸಹ ಸಂವಹನ ನಡೆಸಲಾಯಿತು. ಇದು ಕಾರ್ಯಕ್ರಮದ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಸ್ಥಳೀಯ ಪಾಲುದಾರರೊಂದಿಗೆ ಸಮನ್ವಯ ಬೆಳೆಸಲು ಸಹಾಯವಾಯಿತು. ಸಮೀಕ್ಷೆಯ ವೇಳೆ ಕೆಲವು ಮನೆಗಳಿಗೆ ಪ್ರವೇಶಿಸಲು ಸಾಧ್ಯವಾಗದಿರುವುದು ಮತ್ತು ನಿವಾಸಿಗಳು ಲಭ್ಯವಿರದಿರುವುದರಿಂದ ಪ್ರಮುಖ ಸವಾಲುಗಳಾಗಿದ್ದವು. ಇದರಿಂದ ಸೀಮಿತ ಪ್ರತಿಕ್ರಿಯೆಯನ್ನು ಸರಿದೂಗಿಸಲು ಹೆಚ್ಚುವರಿ ಮನೆಗಳನ್ನು ಒಳಗೊಳ್ಳಬೇಕಾಯಿತು. ಹವಾಮಾನ, ಸಾರಿಗೆ, ಕ್ಷೇತ್ರ ಸಂಚಾರ ಹಾಗೂ ಊಟದ ವ್ಯವಸ್ಥೆಗಳಂತಹ ಪ್ರಾಯೋಗಿಕ ಸವಾಲುಗಳ ನಡುವೆಯೂ ಸ್ವಯಂ ಸೇವಕರು ಉತ್ತಮ ಸಮಯ ನಿರ್ವಹಣೆ ಮತ್ತು ಪರಸ್ಪರ ಸಮನ್ವಯದೊಂದಿಗೆ ಚಟುವಟಿಕೆಗಳನ್ನು ಮುಂದುವರಿಸಿದರು. ದಿನದ ಅಂತ್ಯದ ವೇಳೆಗೆ ಗ್ರಾಮದ ಸುಮಾರು 30% ಭಾಗವನ್ನು ಒಳಗೊಳ್ಳಲಾಯಿತು. ಸುಮಾರು 1400 ಸಮೀಕ್ಷಾ ನಮೂನೆಗಳನ್ನು ಮನೆಗಳಿಂದ ವಿತರಿಸಿ ಸಂಗ್ರಹಿಸಲಾಯಿತು. ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಮುದಾಯದ ಸದಸ್ಯರೊಂದಿಗೆ ನಡೆದ ಸಂವಹನಗಳು ಮುಂಬರುವ 7 ದಿನಗಳ ಕ್ಯಾಂಪ್ಗೆ ಅಗತ್ಯ ಸಹಕಾರವನ್ನು ಸ್ಥಾಪಿಸಲು ನೆರವಾದವು. ದಿನದ ಕಾರ್ಯವು ದೊಡ್ಡ ಪ್ರಮಾಣದ ಸಮುದಾಯ ಸಮೀಕ್ಷೆಯಲ್ಲಿ ತಂಡ ಕಾರ್ಯ, ಹೊಂದಿಕೊಳ್ಳುವಿಕೆ, ಸಂವಹನ ಮತ್ತು ಪರಿಣಾಮಕಾರಿ ಕ್ಷೇತ್ರ ಸಮನ್ವಯದ ಮಹತ್ವವನ್ನು ತೋರಿಸಿದೆ. ದಿನಾಂಕ 28 ಜುಲೈ 2026. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಪ್ರೀ ಕ್ಯಾಂಪ್ ಸಮೀಕ್ಷಾ ಚಟುವಟಿಕೆಗಳು 28 ಜುಲೈ 2026ರಂದು ಮುಂದುವರಿದವು. ಬಾಳೆಪುಣಿ ಗ್ರಾಮ ಪಂಚಾಯತ್ ಸಂಸ್ಥೆಗಳು ಮತ್ತು ಸಮುದಾಯ ಪ್ರದೇಶಗಳಲ್ಲಿ ಮೂಲಭೂತ ಮೌಲ್ಯಮಾಪನವನ್ನು ವಿಸ್ತರಿಸಿ ಪೂರ್ಣಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಜೊತೆಗೆ ಮುಂಬರುವ 7 ದಿನಗಳ ಗ್ರಾಮದ ಆರೋಗ್ಯ ಕ್ಯಾಂಪ್ಗಾಗಿ ಸ್ಥಳೀಯ ಅಧಿಕಾರಿಗಳು, ಸಂಸ್ಥೆಗಳು ಮತ್ತು ಇತರ ಪಾಲುದಾರರೊಂದಿಗೆ ಸಮನ್ವಯವನ್ನು ಬಲಪಡಿಸಲಾಯಿತು. ದಿನದ ಕ್ಷೇತ್ರ ಚಟುವಟಿಕೆಗಳು ಸುಮಾರು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದವು. ಸ್ವಯಂ ಸೇವಕರನ್ನು 6 ಗುಂಪುಗಳಾಗಿ ಪ್ರತಿ ಗುಂಪಿನಲ್ಲೂ 4 ಸದಸ್ಯರಂತೆ ಸಂಘಟಿಸಿ ನಿರ್ದಿಷ್ಟ ಸಂಸ್ಥೆಗಳು ಮತ್ತು ಭೌಗೋಳಿಕ ಪ್ರದೇಶಗಳನ್ನು ಹಂಚಿಕೆ ಮಾಡಲಾಯಿತು. ಇದರಿಂದ ಏಕಕಾಲದಲ್ಲಿ ದತ್ತಾಂಶ ಸಂಗ್ರಹಣೆ ನಡೆಸಿ ಸಮೀಕ್ಷೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಾಧ್ಯವಾಯಿತು. ಸಮೀಕ್ಷೆಯನ್ನು PA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಜೆನಿತ್ ಸ್ಕೂಲ್, ಅಂಬರ್ ವ್ಯಾಲಿ, ಬಾಳೆಪುಣಿ ಗ್ರಾಮ ಪಂಚಾಯತ್ ಆಫೀಸ್, ಅಂಗನವಾಡಿ ಸೆಂಟರ್ಸ್, ಗ್ರಾಮೀಣ ಮನೆಗಳು ಮತ್ತು ಸ್ಥಳೀಯ ಅಂಗಡಿಗಳಲ್ಲಿ ನಡೆಸಲಾಯಿತು. ಸ್ವಯಂ ಸೇವಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು, ಅಂಗಡಿಕಾರರು, ಕಾರ್ಮಿಕರು ಮತ್ತು ಸಾರ್ವಜನಿಕರೊಂದಿಗೆ ಸಂವಹನ ನಡೆಸಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದ ನಂತರ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಿದರು. ಸಂಗ್ರಹಿಸಿದ ದತ್ತಾಂಶವು ಜನಸಂಖ್ಯೆಯ ಆರೋಗ್ಯ ಸ್ಥಿತಿ, ವಿಶೇಷವಾಗಿ ಇಂದ್ರಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿತು. ಈ ಮಾಹಿತಿಯು ಸಮುದಾಯದ ಆರೋಗ್ಯ ಅಗತ್ಯಗಳನ್ನು ಗುರುತಿಸಿ ಮುಂಬರುವ ಕ್ಯಾಂಪ್ನಲ್ಲಿ ಸೂಕ್ತ ಆರೋಗ್ಯ ಶಿಕ್ಷಣ, ಜಾಗೃತಿ, ತಡೆಗಟ್ಟುವ ಮತ್ತು ಆರೋಗ್ಯ ಉತ್ತೇಜಕ ಚಟುವಟಿಕೆಗಳನ್ನು ರೂಪಿಸಲು ಸಹಾಯ ಮಾಡಿತು. ದತ್ತಾಂಶ ಸಂಗ್ರಹಣೆಯ ಜೊತೆಗೆ ಸ್ವಯಂ ಸೇವಕರು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಸಮನ್ವಯ ಮುಂದುವರೆಸಿದರು. ಇದರಿಂದ ಮುಂಬರುವ ಆರೋಗ್ಯ ಕ್ಯಾಂಪ್ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಅಗತ್ಯವಿರುವ ಸಹಕಾರ ಬಲಪಡಿಸಲಾಯಿತು ಹಾಗೂ ಸಮುದಾಯದ ವಿವಿಧ ವಿಭಾಗಗಳು ಸಮೀಕ್ಷೆಯಲ್ಲಿ ಪ್ರತಿನಿಧಿಸಲ್ಪಡುವಂತೆ ನೋಡಿಕೊಳ್ಳಲಾಯಿತು. ಕ್ಷೇತ್ರ ಕಾರ್ಯದಲ್ಲಿ ಹಲವು ಸವಾಲುಗಳು ಎದುರಾದವು. ಸೀಮಿತ ಸಮಯದಲ್ಲಿ ಅನೇಕ ಸ್ಥಳಗಳನ್ನು ಒಳಗೊಂಡು ಸಂವಹನ ಮತ್ತು ದಾಖಲೀಕರಣವನ್ನು ಕ್ಷೇತ್ರ ಕಾರ್ಯದಲ್ಲಿ ಹಲವು ಸವಾಲುಗಳು ಎದುರಾದವು. ಸೀಮಿತ ಸಮಯದಲ್ಲಿ ಅನೇಕ ಸ್ಥಳಗಳನ್ನು ಒಳಗೊಂಡು ಸಂವಹನ ಮತ್ತು ದಾಖಲೀಕರಣವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಯಿತು. ಕೆಲವು ಮನೆಗಳು ಮುಚ್ಚಿದ್ದವು ಅಥವಾ ನಿವಾಸಿಗಳು ಲಭ್ಯವಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದರೂ ಸಂಪರ್ಕ ಸಾಧಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಪ್ರತಿಕ್ರಿಯೆ ಹೆಚ್ಚಿಸಲು ತಂಡಗಳು ಪುನಃ ಪ್ರಯತ್ನಿಸಿ ಪರ್ಯಾಯ ಮನೆಗಳನ್ನು ಒಳಗೊಂಡವು. ಮಳೆ ಮತ್ತು ಹವಾಮಾನ ಪರಿಸ್ಥಿತಿಗಳು ಕ್ಷೇತ್ರ ಸಂಚಾರಕ್ಕೆ ಅಡಚಣೆಯಾದವು. ವಿವಿಧ ಸ್ಥಳಗಳ ನಡುವೆ ನಿರಂತರ ಸಂಚಾರ, ವ್ಯಾಪಕ ಭೌಗೋಳಿಕ ವ್ಯಾಪ್ತಿ ಹಾಗೂ ಸಂಸ್ಥೆಗಳು, ಮನೆಗಳು, ಅಂಗಡಿಗಳು ಮತ್ತು ಸಾರ್ವಜನಿಕ ಕಚೇರಿಗಳ ನಡುವೆ ಪ್ರಯಾಣವು ಕ್ಷೇತ್ರ ಕಾರ್ಯವನ್ನು ಹೆಚ್ಚು ಸವಾಲಿನದಾಗಿಸಿತು. ಆದರೂ ಸ್ವಯಂ ಸೇವಕರು ಪರಿಸ್ಥಿತಿಗೆ ಅನುಗುಣವಾಗಿ ವೇಳಾಪಟ್ಟಿಯನ್ನು ಹೊಂದಿಸಿಕೊಂಡು ಸಮೀಕ್ಷೆಯನ್ನು ಮುಂದುವರೆಸಿದರು. ಸ್ವಯಂ ಸೇವಕರಿಗೆ ಮಧ್ಯಾಹ್ನದ ಊಟ ಮತ್ತು ಉಪಹಾರದ ವ್ಯವಸ್ಥೆ ಮತ್ತೊಂದು ಲಾಜಿಸ್ಟಿಕ್ ಸವಾಲಾಗಿತ್ತು. ಅನೇಕ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಚಟುವಟಿಕೆಗಳು ನಡೆಯುತ್ತಿದ್ದರಿಂದ ಸಮೀಕ್ಷಾ ವೇಳಾಪಟ್ಟಿಗೆ ಧಕ್ಕೆಯಾಗದಂತೆ ಸಮಯಕ್ಕೆ ಸರಿಯಾಗಿ ಊಟ ಒದಗಿಸಲು ಹೆಚ್ಚುವರಿ ಸಮನ್ವಯ ಅಗತ್ಯವಾಯಿತು. ಈ ಎಲ್ಲ ತೊಂದರೆಗಳ ನಡುವೆಯೂ ಸ್ವಯಂ ಸೇವಕರು ಹೊಂದಿಕೊಳ್ಳುವಿಕೆಯಿಂದ ತಮ್ಮ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದರು. ಸಮೀಕ್ಷಾ ಚಟುವಟಿಕೆಗಳು ಸುಮಾರು ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯಗೊಂಡವು. ದಿನದ ಅಂತ್ಯದ ವೇಳೆಗೆ ಸಮೀಕ್ಷಾ ಚಟುವಟಿಕೆಗಳು ಸುಮಾರು ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯಗೊಂಡವು. ದಿನದ ಅಂತ್ಯದ ವೇಳೆಗೆ 900ಕ್ಕೂ ಹೆಚ್ಚು ಸಮೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿತ್ತು. ಬಾಳೆಪುಣಿ ಗ್ರಾಮ ಪಂಚಾಯತ್ನ ನಿಗದಿತ ಸಂಸ್ಥೆಗಳು ಮತ್ತು ಪ್ರದೇಶಗಳಲ್ಲಿ ಮೂಲಭೂತ ಸಮೀಕ್ಷೆ ಪೂರ್ಣಗೊಂಡಿತು.
ಸಂಗ್ರಹಿಸಿದ ಮಾಹಿತಿ ಮತ್ತು ಕ್ಷೇತ್ರ ಅವಲೋಕನಗಳು ಸಮುದಾಯದ ಆರೋಗ್ಯ ಅಗತ್ಯಗಳ ಕುರಿತು ಅಮೂಲ್ಯವಾದ ತಿಳುವಳಿಕೆಯನ್ನು ನೀಡಿದವು. ಪ್ರೀ ಕ್ಯಾಂಪ್ ಸಮೀಕ್ಷೆಯ ಪೂರ್ಣಗೊಳಿಸುವಿಕೆ ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಅನುಷ್ಠಾನದಲ್ಲಿ ಪ್ರಮುಖ ಮೈಲಿಗಲ್ಲಾಯಿತು. ಈ ಕ್ಷೇತ್ರ ಕಾರ್ಯವು ಸಮುದಾಯ ಆಧಾರಿತ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ತಂಡ ಕಾರ್ಯ, ಯೋಜನೆ, ಸಮುದಾಯದ ಸಹಕಾರ, ಹೊಂದಿಕೊಳ್ಳುವಿಕೆ ಮತ್ತು ಲಾಜಿಸ್ಟಿಕ್ ಸಿದ್ಧತೆಯ ಮಹತ್ವವನ್ನು ತೋರಿಸಿದೆ. ಒಟ್ಟಾರೆ 28 ಜುಲೈ 2026ರಂದು ನಡೆದ ಚಟುವಟಿಕೆಗಳು ಪ್ರೀ ಕ್ಯಾಂಪ್ ಸಮೀಕ್ಷಾ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವು. ಸಂಸ್ಥೆಗಳು ಮತ್ತು ಸಮುದಾಯದಿಂದ ಸಂಗ್ರಹಿಸಿದ ಸಮಗ್ರ ದತ್ತಾಂಶವು ಮುಂಬರುವ 7 ದಿನಗಳ ಆಯುರ್ಗ್ರಾಮ ಕ್ಯಾಂಪ್ನಲ್ಲಿ ಅಗತ್ಯಾಧಾರಿತ ಆರೋಗ್ಯ ಜಾಗೃತಿ, ತಡೆಗಟ್ಟುವ ಆರೋಗ್ಯ ಉತ್ತೇಜಕ ಮತ್ತು ಕ್ಲಿನಿಕಲ್ ಚಟುವಟಿಕೆಗಳನ್ನು ಯೋಜಿಸಲು ಪ್ರಮುಖ ಆಧಾರವಾಗಲಿದೆ. ಇಂದ್ರಿಯ ಆರೋಗ್ಯ ಸಪ್ತಾಹ ದಿನ 1 ದಿನಾಂಕ 1 ಆಗಸ್ಟ್ 2026. ತಂಡವು ಬೆಳಗ್ಗೆ 6ರಿಂದ 7 ಗಂಟೆಯ ನಡುವೆ ಬಾಳೆಪುನಿ ಗ್ರಾಮಕ್ಕೆ ಆಗಮಿಸಿದೆ. ಇಂದ್ರಿಯ ಆರೋಗ್ಯದ ಸಂರಕ್ಷಣೆ ಮತ್ತು ಉತ್ತೇಜನದ ಕುರಿತು ಆಯುರ್ವೇದ ತತ್ವಗಳು ಹಾಗೂ ಆರೋಗ್ಯಕರ ಜೀವನ ಶೈಲಿ ಪದ್ಧತಿಗಳ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ 1 ವಾರದ ಸಮುದಾಯ ಆರೋಗ್ಯ ಕಾರ್ಯಕ್ರಮಕ್ಕೆ ಈ ದಿನ ಅಧಿಕೃತ ಚಾಲನೆ ದೊರೆಯಿತು. ಸ್ಥಳಕ್ಕೆ ಆಗಮಿಸಿದ ನಂತರ ಸ್ವಯಂ ಸೇವಕರು ಉದ್ಘಾಟನಾ ಕಾರ್ಯಕ್ರಮದ ಅಗತ್ಯ ವ್ಯವಸ್ಥೆಗಳನ್ನು ತಕ್ಷಣ ಪ್ರಾರಂಭಿಸಿದರು. ಬಾಳೆಪುನಿ ಗ್ರಾಮ ಪಂಚಾಯತ್ನ ಆಡಿಟೋರಿಯಂ ಅನ್ನು ಸಿದ್ಧಪಡಿಸಲಾಗಿದ್ದು, ಅಗತ್ಯ ಲಾಜಿಸ್ಟಿಕ್ ಮತ್ತು ಸಂಘಟನಾ ವ್ಯವಸ್ಥೆಗಳನ್ನು ತಂಡದ ಸದಸ್ಯರ ನಡುವೆ ಸಮನ್ವಯಗೊಳಿಸಲಾಯಿತು. ಮುಂಬರುವ ಆರೋಗ್ಯ ಶಿಬಿರ ಮತ್ತು ಕಾರ್ಯಕ್ರಮದ ಉದ್ದೇಶಗಳ ವಿವರಗಳನ್ನು ಒಳಗೊಂಡ ಮಾಹಿತಿ ಕರಪತ್ರಗಳನ್ನು ಸಿದ್ಧಪಡಿಸಿ ಸ್ಥಳೀಯ ಸಮುದಾಯದಲ್ಲಿ ಮುದ್ರಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮವು ಬೆಳಗ್ಗೆ 11 ಗಂಟೆಗೆ ಬಾಳೆಪುನಿ ಗ್ರಾಮ ಪಂಚಾಯತ್ ಆಡಿಟೋರಿಯಂನಲ್ಲಿ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಮಿಸ್ ಶೀನಾ ಶೆಟ್ಟಿ, ಡೈರೆಕ್ಟರ್ ಜನಶಿಕ್ಷಣ ಟ್ರಸ್ಟ್, ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಮಿಸ್ಟರ್ ಪಿ ವೆಂಕಟೇಶ್, ಎಡಿ ಅಂಡ್ ಪಿಡಿಒ ಬಾಳೆಪುನಿ ಗ್ರಾಮ ಪಂಚಾಯತ್, ಮಿಸ್ ಆಯಿಷಾ ಬಾನು, ಗ್ರೇಡ್ 1 ಸೆಕ್ರೆಟರಿ ಬಾಳೆಪುನಿ ಗ್ರಾಮ ಪಂಚಾಯತ್ ಮತ್ತು ಡಾಕ್ಟರ್ ಗುರುರಾಜ ಹೆಚ್, ಪ್ರಿನ್ಸಿಪಲ್, ಡೀನ್ ಅಂಡ್ ಸೂಪರಿಂಟೆಂಡೆಂಟ್ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗಣ್ಯರು ಮತ್ತು ಸ್ಥಳೀಯ ಆಡಳಿತಾಧಿಕಾರಿಗಳ ಉಪಸ್ಥಿತಿ ಹಾಗೂ ಬೆಂಬಲವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಹತ್ವವನ್ನು ನೀಡುವುದರ ಜೊತೆಗೆ ಆಯುರ್ಗ್ರಾಮ ತಂಡ ಮತ್ತು ಸ್ಥಳೀಯ ಸಮುದಾಯದ ನಡುವಿನ ಸಹಕಾರವನ್ನು ಬಲಪಡಿಸಿತು. ಉದ್ಘಾಟನಾ ಕಾರ್ಯಕ್ರಮವು ಸುಮಾರು 11:30ಕ್ಕೆ ಮುಕ್ತಾಯಗೊಂಡು ಇಂದ್ರಿಯ ಆರೋಗ್ಯ ಸಪ್ತಾಹ ಆಯುರ್ಗ್ರಾಮ 3.0ಗೆ ಅಧಿಕೃತ ಚಾಲನೆ ದೊರೆಯಿತು. ನಂತರ 11:30ರಿಂದ 12 ಗಂಟೆಯವರೆಗೆ ತಂಡದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ದಿನದ ಕಾರ್ಯಕ್ರಮವನ್ನು ಪರಿಶೀಲಿಸಿ, ವೈಯಕ್ತಿಕ ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸಿ, ಜಾಗೃತಿ ಚಟುವಟಿಕೆಗಳು ಮತ್ತು ಮುಂಬರುವ ವೈದ್ಯಕೀಯ ಶಿಬಿರದ ವ್ಯವಸ್ಥೆಗಳನ್ನು ಅಂತಿಮಗೊಳಿಸಲಾಯಿತು. 12 ಗಂಟೆಯಿಂದ 1 ಗಂಟೆಯವರೆಗೆ ಗ್ರಾಮದಲ್ಲಿ ಚರಕ ಮೆರವಣಿಗೆ ನಡೆಸಲಾಯಿತು. ಆಯುರ್ಗ್ರಾಮ 3.0ರ ಮುಖ್ಯ ಉದ್ದೇಶಗಳು ಮತ್ತು ಇಂದ್ರಿಯ ಆರೋಗ್ಯದ ಮಹತ್ವವನ್ನು ನಿವಾಸಿಗಳಿಗೆ ಪರಿಚಯಿಸುವ ನವೀನ ಸಮುದಾಯ ಜಾಗೃತಿ ಚಟುವಟಿಕೆಯಾಗಿ ಈ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಇದು ಸಮುದಾಯದೊಂದಿಗೆ ಅನೌಪಚಾರಿಕ ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಸಂವಹನ ನಡೆಸಲು ತಂಡಕ್ಕೆ ಸಹಾಯ ಮಾಡಿತು. ಮಧ್ಯಾಹ್ನ 2:30ರಿಂದ 5 ಗಂಟೆಯವರೆಗೆ ಸ್ವಯಂ ಸೇವಕರು ಗ್ರಾಮಾದ್ಯಂತ ವ್ಯಾಪಕವಾಗಿ ಕರಪತ್ರ ವಿತರಣೆ ಮತ್ತು ಸಮುದಾಯ ಸಂವಹನ ನಡೆಸಿದರು. ಮರುದಿನ ನಡೆಯಲಿರುವ ಆರೋಗ್ಯ ಶಿಬಿರದ ಕುರಿತು ನಿವಾಸಿಗಳಿಗೆ ಮಾಹಿತಿ ನೀಡಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಲಾಯಿತು. ಶಿಬಿರದಲ್ಲಿ ಉಚಿತ ಆಯುರ್ವೇದ ಔಷಧಿಗಳು, ರಸಾಯನ ಸಂಬಂಧಿತ ಮಾರ್ಗದರ್ಶನ ಹಾಗೂ ಯೋಗ, ದಿನಚರ್ಯ ಮತ್ತು ಋತುಚರ್ಚೆಯ ಪ್ರಾತ್ಯಕ್ಷಿಕೆಗಳನ್ನು ನೀಡಲಾಗುವುದು ಎಂದು ತಿಳಿಸಲಾಯಿತು. ಇಂದ್ರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಸಂರಕ್ಷಿಸುವ ಮಹತ್ವಕ್ಕೂ ಒತ್ತು ನೀಡಲಾಯಿತು. ಕ್ಷೇತ್ರ ಚಟುವಟಿಕೆಗಳ ಸಂದರ್ಭದಲ್ಲಿ ಹಲವು ಪ್ರಾಯೋಗಿಕ ಸವಾಲುಗಳು ಎದುರಾದವು. ಭಾರೀ ಮಳೆ ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಗ್ರಾಮದೊಳಗಿನ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿ ಹೊರಾಂಗಣ ಜಾಗೃತಿ ಚಟುವಟಿಕೆಗಳನ್ನು ನಡೆಸಲು ತೊಂದರೆ ಉಂಟು ಮಾಡಿತು. ಹವಾಮಾನದ ಕಾರಣದಿಂದ ಕೆಲವು ಶಿಕ್ಷಣ ಸಂಸ್ಥೆಗಳು ಮುಚ್ಚಿದ್ದರಿಂದ ತಂಡವು ಯೋಜಿತ ವೇಳಾಪಟ್ಟಿ ಮತ್ತು ಚಟುವಟಿಕೆಗಳ ಸ್ಥಳಗಳಲ್ಲಿ ಕೊನೆಯ ಕ್ಷಣಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಯಿತು. ಪರಿಣಾಮವಾಗಿ ಸ್ವಯಂ ಸೇವಕರು ತ್ವರಿತವಾಗಿ ಹೊಂದಿಕೊಳ್ಳುವ ಮೂಲಕ ಪರ್ಯಾಯ ಸಮುದಾಯ ಆಧಾರಿತ ಜಾಗೃತಿ ಚಟುವಟಿಕೆಗಳತ್ತ ಗಮನ ಹರಿಸಿದರು. ಕಾರ್ಯಕ್ರಮದ ಮುಂಜಾನೆ ಆರಂಭ ಮತ್ತು ನಿರಂತರ ಕ್ಷೇತ್ರ ಚಟುವಟಿಕೆಗಳು ಸ್ವಯಂ ಸೇವಕರಿಗೆ ಲಾಜಿಸ್ಟಿಕ್ ಸವಾಲುಗಳನ್ನು ಉಂಟು ಮಾಡಿದವು. ಸಾರಿಗೆ, ಕರಪತ್ರ ವಿತರಣೆ, ವಿವಿಧ ಗುಂಪುಗಳ ನಡುವಿನ ಸಂವಹನ ಹಾಗೂ ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಉಪಹಾರದ ವ್ಯವಸ್ಥೆಗಾಗಿ ಹೆಚ್ಚುವರಿ ಯೋಜನೆ ಅಗತ್ಯವಾಯಿತು.
ದಿನವಿಡೀ ತಂಡವು ಚಟುವಟಿಕೆಗಳಲ್ಲಿ ತೊಡಗಿದ್ದರಿಂದ ಕಾರ್ಯಕ್ರಮದ ವೇಳಾಪಟ್ಟಿಗೆ ಧಕ್ಕೆಯಾಗದಂತೆ ಎಲ್ಲ ಸ್ವಯಂ ಸೇವಕರಿಗೆ ಊಟ ಒದಗಿಸುವುದು ಪ್ರಮುಖ ಲಾಜಿಸ್ಟಿಕ್ ವಿಚಾರವಾಗಿತ್ತು. ಈ ಸವಾಲುಗಳ ನಡುವೆಯೂ ಸ್ವಯಂ ಸೇವಕರು ಪರಿಣಾಮಕಾರಿಯಾಗಿ ಸಮನ್ವಯ ಸಾಧಿಸಿ ಯೋಜಿತ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿದರು. ದಿನಚು ಚಟುವಟಿಕೆಗಳು ಸಂಜೆ 5ರಿಂದ 6 ಗಂಟೆಯವರೆಗೆ ನಡೆದ ಯೋಜನೆ ಮತ್ತು ಪರಿಶೀಲನಾ ಸಭೆಯೊಂದಿಗೆ ಮುಕ್ತಾಯಗೊಂಡವು. ತಂಡವು ದಿನದ ಚಟುವಟಿಕೆಗಳನ್ನು ಪರಿಶೀಲಿಸಿ ಎದುರಾದ ಸವಾಲುಗಳನ್ನು ಚರ್ಚಿಸಿ ಮರುದಿನ ನಡೆಯಲಿರುವ ವೈದ್ಯಕೀಯ ಶಿಬಿರದ ಜವಾಬ್ದಾರಿಗಳು ಮತ್ತು ವ್ಯವಸ್ಥೆಗಳನ್ನು ಅಂತಿಮಗೊಳಿಸಿತು. ಸಂಜೆ 6 ಗಂಟೆಯಿಂದ ತಂಡದ ಸದಸ್ಯರು ಅಪ್ಲಿಕೇಶನ್ ಅಭಿವೃದ್ಧಿ ಮತ್ತು ಮರುದಿನದ ಚಟುವಟಿಕೆಗಳ ಯೋಜನೆಯಲ್ಲಿ ತೊಡಗಿಸಿಕೊಂಡರು. ಒಟ್ಟಾರೆಯಾಗಿ ದಿನ 1 ವಾರದ ಕಾರ್ಯಕ್ರಮಕ್ಕೆ ಬಲವಾದ ಅಡಿಪಾಯವನ್ನು ನಿರ್ಮಿಸಿತು. ದಿನ 2 ದಿನಾಂಕ ಆಗಸ್ಟ್ 2, 2026. ತಡೆಗಟ್ಟುವ ಆರೋಗ್ಯ ಸೇವೆ, ಆರೋಗ್ಯ ಸಮಸ್ಯೆಗಳ ಆರಂಭಿಕ ಗುರುತಿಸುವಿಕೆ, ಆಯುರ್ವೇದ ಚಿಕಿತ್ಸೆ ಮತ್ತು ಇಂದ್ರಿಯ ಆರೋಗ್ಯದ ಸಂರಕ್ಷಣೆಯ ಕುರಿತು ಸಮುದಾಯ ಜಾಗೃತಿಗೆ ಒತ್ತು ನೀಡಿ ನಡೆಸಲಾಯಿತು. ದಿನದ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಪ್ರಾಣಾಯಾಮ, ಶ್ಲೋಕ ಪಾರಾಯಣ, ಇಂದ್ರಿಯ ಸ್ವಾಸ್ಥ್ಯ ರಕ್ಷಣಾ ಶಿಬಿರ, ಚರಕ ಮೆರವಣಿಗೆ ಮತ್ತು ಸಮುದಾಯ ಜಾಗೃತಿ ಚಟುವಟಿಕೆಗಳು ಒಳಗೊಂಡಿದ್ದವು. ದಿನವು ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮದೊಂದಿಗೆ ಪ್ರಾರಂಭವಾಯಿತು. ದೈಹಿಕ ಮತ್ತು ಮಾನಸಿಕ ಕ್ಷೇಮವನ್ನು ಉತ್ತೇಜಿಸುವುದು ಹಾಗೂ ಆರೋಗ್ಯಕರ ದೈನಂದಿನ ಅಭ್ಯಾಸಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿತ್ತು. ನಂತರ 8ರಿಂದ 8:30ರವರೆಗೆ ಶ್ಲೋಕ ಪಾರಾಯಣ ನಡೆಯಿತು. 8:30ರಿಂದ 9 ಗಂಟೆಯವರೆಗೆ ಸ್ವಯಂ ಸೇವಕರು ವೈದ್ಯಕೀಯ ಶಿಬಿರಕ್ಕಾಗಿ ನೋಂದಣಿ, ಸ್ವಾಗತ, ಫಾರ್ಮಸಿ, ರೋಗಿಗಳ ಹರಿವಿನ ನಿರ್ವಹಣೆ ಮತ್ತು ವೈದ್ಯಕೀಯ ತಂಡದೊಂದಿಗೆ ಸಮನ್ವಯ ಸೇರಿದಂತೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿದರು. ಇಂದ್ರಿಯ ಸ್ವಾಸ್ಥ್ಯ ರಕ್ಷಣಾ ಶಿಬಿರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬಾಳಕುಣಿ ಗ್ರಾಮ ಪಂಚಾಯತ್ನಲ್ಲಿ RMO ಡಾಕ್ಟರ್ ನಾಗರತ್ನ ಎಸ್ ಕೊಪ್ಪಟ್ ಮತ್ತು ಕನ್ಸಲ್ಟೆಂಟ್ ಆದ ಡಾಕ್ಟರ್ ಶೀತಲ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಡಾಕ್ಟರ್ ರಬಿಯಾ ಮತ್ತು ಡಾಕ್ಟರ್ ಫಾತಿಮಾ ಸೌಗ್ರಾ ಸಕ್ರಿಯವಾಗಿ ಭಾಗವಹಿಸಿದರು. ಸ್ವಯಂ ಸೇವಕರು ನೋಂದಣಿ, ಸ್ವಾಗತ, ಸಾಮಾನ್ಯ ಪರೀಕ್ಷೆ, ರೋಗಿಗಳ ಮಾರ್ಗದರ್ಶನ ಮತ್ತು ಫಾರ್ಮಸಿ ಚಟುವಟಿಕೆಗಳಲ್ಲಿ ವೈದ್ಯಕೀಯ ತಂಡಕ್ಕೆ ಸಹಾಯ ಮಾಡಿದರು. ಶಿಬಿರದ ಉದ್ದೇಶ ತಡೆಗಟ್ಟುವ ಮತ್ತು ಚಿಕಿತ್ಸಾತ್ಮಕ ಆಯುರ್ವೇದ ಸೇವೆಗಳನ್ನು ಒದಗಿಸುವುದು, ಆರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳನ್ನು ಉತ್ತೇಜಿಸುವುದು ಹಾಗೂ ಇಂದ್ರಿಯಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸುವುದಾಗಿತ್ತು. ಫಲಾನುಭವಿಗಳ ರಕ್ತದೊತ್ತಡ, ದೇಹದ ಉಷ್ಣತೆ, ತೂಕ ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಪರೀಕ್ಷಿಸಲಾಯಿತು. ಅಗತ್ಯಕ್ಕೆ ಅನುಗುಣವಾಗಿ ವೈದ್ಯಕೀಯ ಸಲಹೆ, ಆಯುರ್ವೇದ ಔಷಧಿಗಳು, ಆರೋಗ್ಯ ಶಿಕ್ಷಣ ಮತ್ತು ಸಮಾಲೋಚನೆ ನೀಡಲಾಯಿತು. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಸೂಕ್ತ ಸಲಹೆ ಅಥವಾ ರೆಫರಲ್ ಮಾಡಲಾಯಿತು. ಒಟ್ಟು 45 ಫಲಾನುಭವಿಗಳು ಶಿಬಿರದಲ್ಲಿ ಭಾಗವಹಿಸಿದರು. ಸಾಮಾನ್ಯ ದೂರುಗಳಲ್ಲಿ ಕೀಲು ನೋವು, ಬೆನ್ನು ನೋವು ಹಾಗೂ ಇತರ ಸ್ನಾಯು, ಅಸ್ಥಿ ಮತ್ತು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಸೇರಿದ್ದವು. ಚಿಕಿತ್ಸಾ ಅಗತ್ಯಕ್ಕೆ ಅನುಗುಣವಾಗಿ ಅಮೃತಾರಿಷ್ಟ, ಪುಷ್ಕರ ಮೂಲಾಸವ, ತ್ರಯೋದಶಾಂಗ ಗುಗ್ಗುಲು, ಕಾಮದೂಗ ರಸ, ಗಂಧಕ ರಸಾಯನ, ಲಘುಸೂತ ಶೇಖರವಟಿ, ಸಪ್ತಾಮೃತ ಲೋಹ, ಯೋಗರಾಜ ಗುಗ್ಗುಲು ಸೇರಿದಂತೆ ಸೂಕ್ತ ಆಯುರ್ವೇದ ಔಷಧಿಗಳನ್ನು ವಿತರಿಸಲಾಯಿತು. ವೈದ್ಯಕೀಯ ದಿನ 3 ಮಧ್ಯಾಹ್ನ ದಿನಾಂಕ ಗಂಟೆಯಿಂದ ಆಗಸ್ಟ್ 3, 2026 ಮೆರವಣಿಗೆ ನಡೆಸಲಾಯಿತು. ಮಹಿಳಾ ಆರೋಗ್ಯ ಸೇವೆಗಳು, ಮನೆಮಟ್ಟದ ಆರೋಗ್ಯ ಶಿಕ್ಷಣ ಮತ್ತು ಶಾಲಾ ಆಧಾರಿತ ಜಾಗೃತಿ ಚಟುವಟಿಕೆಗಳ ಸಂಯೋಜನೆಯೊಂದಿಗೆ ನಡೆಯಿತು. ವಿವಿಧ ಸಮುದಾಯದ ವಿಭಾಗಗಳಿಗೆ ಆಯುರ್ವೇದ ತಡೆಗಟ್ಟುವ ಆರೋಗ್ಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯಕರ ದೈನಂದಿನ ಕ್ರಮಗಳು, ಇಂದ್ರಿಯ ಆರೋಗ್ಯ ಮತ್ತು ಸೂಕ್ತ ಜೀವನ ಶೈಲಿಯ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ದಿನದ ಮುಖ್ಯ ಉದ್ದೇಶವಾಗಿತ್ತು. ನಿವಾಸಿಗಳಿಗೆ ಮಾಹಿತಿ. ದಿನವು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ತಂಡದ ಸಭೆ, ಸದಸ್ಯರ ಪ್ರಯಾಣ ಮತ್ತು ಶಿಬಿರದ ಸಿದ್ಧತೆಯೊಂದಿಗೆ ಪ್ರಾರಂಭವಾಯಿತು. ಯೋಜನೆಯಲ್ಲಿ ಸ್ವಯಂ ಸೇವಕರು ಸ್ಥಳಕ್ಕೆ ಬೇಗನೆ ಆಗಮಿಸಿ ದಿನದ ಚಟುವಟಿಕೆಗಳ ಪ್ರಾಥಮಿಕ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸಿದರು. ನಂತರ 7 ಗಂಟೆಯಿಂದ 8 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮ ನಡೆಸಲಾಯಿತು. ಇದು ದೈಹಿಕ ಮತ್ತು ಮಾನಸಿಕ ಕ್ಷೇಮವನ್ನು ಉತ್ತೇಜಿಸುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ನಿಯಮಿತ ಯೋಗಾಭ್ಯಾಸವನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಿತ್ತು. ಸಂಖ್ಯೆಯ ಚಟುವಟಿಕೆ 8 ಗಂಟೆಯಿಂದ 8:30ರವರೆಗೆ ಪರೀಕ್ಷೆ, ಶ್ಲೋಕ ಪಾರಾಯಣ ನಡೆಯಿತು. ನಂತರ 8:30ರಿಂದ 9 ಗಂಟೆಯವರೆಗೆ ವೈದ್ಯಕೀಯ ಶಿಬಿರದ ಅಂತಿಮ ವ್ಯವಸ್ಥೆಗಳನ್ನು ಮಾಡಲಾಯಿತು.
ಸ್ವಯಂ ಸೇವಕರಿಗೆ ನೋಂದಣಿ, ಸ್ವಾಗತ, ರೋಗಿಗಳ ಮಾರ್ಗದರ್ಶನ, ಸಾಮಾನ್ಯ ಪರೀಕ್ಷೆ, ದಾಖಲೀಕರಣ ಮತ್ತು ಫಾರ್ಮಸಿ ಸೇವೆಗಳ ಜವಾಬ್ದಾರಿಗಳನ್ನು ಹಂಚಲಾಯಿತು. ಮಹಿಳಾ ವೈದ್ಯಕೀಯ ಶಿಬಿರವು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಡಾಕ್ಟರ್ ಪ್ರತೀಕ್ಷಾ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ರಬಿಯಾ ಮತ್ತು ಡಾಕ್ಟರ್ ಶ್ರೀಲಕ್ಷ್ಮಿ ಹಾಗೂ ಆಯುರ್ಗ್ರಾಮ ತಂಡದ ಸಹಭಾಗಿತ್ವದಲ್ಲಿ ನಡೆಯಿತು. ಸ್ಥಳೀಯ ಮಹಿಳೆಯರಿಗೆ ಆಯುರ್ವೇದ ವೈದ್ಯಕೀಯ ಸಲಹೆ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸಲಾಯಿತು. ಸ್ವಯಂ ಸೇವಕರು ದೈಹಿಕ ಪರೀಕ್ಷೆ, ನೋಂದಣಿ ಮತ್ತು ಸ್ವಾಗತ, ಫಲಾನುಭವಿಗಳ ಮಾರ್ಗದರ್ಶನ ಹಾಗೂ ಫಾರ್ಮಸಿ ಚಟುವಟಿಕೆಗಳಲ್ಲಿ ವೈದ್ಯಕೀಯ ತಂಡಕ್ಕೆ ಸಹಾಯ ಮಾಡಿದರು. ಅದೇ ಸಮಯದಲ್ಲಿ ಬೆಳಿಗ್ಗೆ 9:30 ರಿಂದ 11 ಗಂಟೆಯವರೆಗೆ ಮನೆ ಭೇಟಿ ಕಾರ್ಯಕ್ರಮ ನಡೆಸಿ 24 ಮನೆಗಳನ್ನು ಒಳಗೊಳ್ಳಲಾಯಿತು. ನಿವಾಸಿಗಳೊಂದಿಗೆ ನೇರವಾಗಿ ಸಂವಹನ ನಡೆಸಿ ಮನೆ ಮಟ್ಟದಲ್ಲಿ ಆರೋಗ್ಯ ಶಿಕ್ಷಣ ನೀಡಲಾಯಿತು. ಆಯ್ದ ದಿನಚರ್ಯ ವಿಧಾನಗಳ ಪ್ರಾತ್ಯಕ್ಷಿಕೆ, ವಿವಿಧ ಅನುಪಾನಗಳ ತಯಾರಿ ಹಾಗೂ ಮಹಿಳೆಯರ ಆರೋಗ್ಯಕ್ಕೆ ಉಪಯುಕ್ತ ಸರಳ ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸಗಳನ್ನು ಪ್ರದರ್ಶಿಸಲಾಯಿತು. ಇದರ ಮೂಲಕ ಆರೋಗ್ಯಕರ ದೈನಂದಿನ ಕ್ರಮಗಳು, ಅನುಪಾನದ ಸರಿಯಾದ ತಯಾರಿ ಮತ್ತು ಬಳಕೆ ಹಾಗೂ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸರಳ ಯೋಗಾಭ್ಯಾಸಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಕುಟುಂಬಗಳೊಂದಿಗೆ ನೇರ ಸಂವಹನವು ಸಮುದಾಯದ ಆರೋಗ್ಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ತಡೆಗಟ್ಟುವ ಆರೋಗ್ಯ ಪದ್ಧತಿಗಳನ್ನು ಪ್ರೋತ್ಸಾಹಿಸಲು ಸಹಾಯ ಮಾಡಿತು. ವೈದ್ಯಕೀಯ ಶಿಬಿರ ಮತ್ತು ಮನೆ ಭೇಟಿಗಳು ಏಕಕಾಲದಲ್ಲಿ ನಡೆದ ಕಾರಣ ಸ್ವಯಂ ಸೇವಕರನ್ನು ಸೂಕ್ತವಾಗಿ ಹಂಚಿಕೆ ಮಾಡುವುದು ಮತ್ತು ವಿವಿಧ ತಂಡಗಳ ನಡುವೆ ನಿರಂತರ ಸಂವಹನ ಅಗತ್ಯವಾಯಿತು. ಕೆಲವು ಮನೆಗಳಿಗೆ ನಿವಾಸಿಗಳ ಲಭ್ಯತೆಯ ಕೊರತೆಯಿಂದ ಪ್ರವೇಶಿಸಲು ಕಷ್ಟವಾಗಿತ್ತು. ಹವಾಮಾನ ಮತ್ತು ಕ್ಷೇತ್ರ ಸಂಚಾರವು ಸವಾಲಾಗಿತ್ತು. ಆದರೂ ಎರಡೂ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಸ್ವಯಂ ಸೇವಕರು ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದರು. ಬೆಳಗಿನ ಚಟುವಟಿಕೆಗಳ ನಂತರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಊಟದ ವಿರಾಮ ನಡೆಯಿತು. ಈ ಸಮಯದಲ್ಲಿ ಮಧ್ಯಾಹ್ನದ ಶಾಲಾ ಜಾಗೃತಿ ಕಾರ್ಯಕ್ರಮದ ಕುರಿತು ತಂಡ ಚರ್ಚಿಸಿ ಯೋಜನೆ ರೂಪಿಸಿತು. ಸೀಮಿತ ಸಮಯದಲ್ಲಿ ಸ್ವಯಂ ಸೇವಕರಿಗೆ ಊಟದ ವ್ಯವಸ್ಥೆ ಮಾಡುವುದು ಹೆಚ್ಚುವರಿ ಲಾಜಿಸ್ಟಿಕ್ ಯೋಜನೆಯನ್ನು ಅಗತ್ಯಪಡಿಸಿತು. ತಂಡವು 2 ಗಂಟೆಯಿಂದ 2:30 ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಪ್ರಯಾಣಿಸಿತು. ಅಲ್ಲಿ 3 ಗಂಟೆಯಿಂದ 4:30 ಇಂದ್ರಿಯ ಆರೋಗ್ಯ ಶಿಬಿರ ನಡೆಸಲಾಯಿತು. ತರಗತಿ 8 ಎ ಸೆಕ್ಷನ್, ಬಿ ಸೆಕ್ಷನ್ ಮತ್ತು 9ನೇ ತರಗತಿ ಎ ಮತ್ತು ಬಿ ಸೆಕ್ಷನ್ ಒಟ್ಟು 160 ವಿದ್ಯಾರ್ಥಿಗಳು ಇದರಿಂದ ಪ್ರಯೋಜನ ಪಡೆದರು. ಕಾರ್ಯಕ್ರಮವು ಆಯುರ್ಗ್ರಾಮ, ಆಯುರ್ವೇದ ಮತ್ತು ದಿನಚರ್ಯ ಪರಿಚಯದೊಂದಿಗೆ ಪ್ರಾರಂಭವಾಗಿ ನಂತರ ಇಂದ್ರಿಯ ಆರೋಗ್ಯದ ಕುರಿತು ಆರೋಗ್ಯ ಶಿಕ್ಷಣ ನೀಡಲಾಯಿತು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಆರೋಗ್ಯಕರ ದೈನಂದಿನ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಯಿತು. ವಿಷಯವನ್ನು ಆಸಕ್ತಿದಾಯಕವಾಗಿಸಲು ಸಂವಾದಾತ್ಮಕ ಪ್ರಶ್ನೋತ್ತರ, ಕ್ವಿಜ್ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ಆಟಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಇಂದ್ರಿಯ ಆರೋಗ್ಯ, ಆರೋಗ್ಯಕರ ಜೀವನ ಶೈಲಿ, ತಡೆಗಟ್ಟುವ ಆರೋಗ್ಯ ಸೇವೆ ಮತ್ತು ಆಯುರ್ವೇದದ ಕುರಿತು ಪ್ರಾಯೋಗಿಕ ಜ್ಞಾನವನ್ನು ಹೆಚ್ಚಿಸಲಾಯಿತು. ತಂಡವು 4:30 ರಿಂದ 5 ಗಂಟೆಯವರೆಗೆ ಹಿಂದಿರುಗಿತು. ನಂತರ 5 ಗಂಟೆಯಿಂದ 6 ಗಂಟೆಯವರೆಗೆ ಯೋಜನೆ ಮತ್ತು ಸಿದ್ಧತಾ ಸಭೆ ನಡೆಯಿತು. ದಿನದ ಅಂತ್ಯದಲ್ಲಿ ಸಂಜೆ 7 ಗಂಟೆಯಿಂದ 7:30 ರಾತ್ರಿಚರ್ಯ ಕುರಿತು ಸಮುದಾಯದ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಆಯುರ್ವೇದ ತತ್ವಗಳ ಪ್ರಕಾರ ಸೂಕ್ತ ರಾತ್ರಿ ಸಮಯದ ದಿನಚರಿಯ ಮಹತ್ವವನ್ನು ನಿವಾಸಿಗಳಿಗೆ ತಿಳಿಸಲಾಯಿತು. ಏಕಕಾಲದಲ್ಲಿ ನಡೆದ ವಿವಿಧ ಚಟುವಟಿಕೆಗಳು ಸಾರಿಗೆ, ಹವಾಮಾನ, ಮನೆಗಳ ಪ್ರವೇಶ ಸಾಧ್ಯತೆ, ಊಟದ ವ್ಯವಸ್ಥೆ ಮತ್ತು ಹಲವು ತಂಡಗಳ ನಡುವಿನ ಸಮನ್ವಯದಂತಹ ಸವಾಲುಗಳ ನಡುವೆಯೂ ಸ್ವಯಂ ಸೇವಕರು ಉತ್ತಮ ತಂಡ ಕಾರ್ಯ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಪ್ರದರ್ಶಿಸಿದರು. ದಿನ 4 ದಿನಾಂಕ ಆಗಸ್ಟ್ 4, 2026. ಸಮುದಾಯ ಆರೋಗ್ಯ ಸೇವೆ, ಮಹಿಳಾ ಆರೋಗ್ಯ, ಮಕ್ಕಳ ಆರೋಗ್ಯ ತಪಾಸಣೆ ಮತ್ತು ಇಂದ್ರಿಯ ಆರೋಗ್ಯ ಸಂರಕ್ಷಣೆಯ ಕುರಿತು ಜಾಗೃತಿಗೆ ಒತ್ತು ನೀಡಿ ನಡೆಸಲಾಯಿತು. ದಿನವು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ತಂಡದ ಸಭೆ, ವಿವಿಧ ಸ್ಥಳಗಳಿಗೆ ಪ್ರಯಾಣ ಮತ್ತು ಶಿಬಿರದ ಸಿದ್ಧತೆಯೊಂದಿಗೆ ಪ್ರಾರಂಭವಾಯಿತು. ನಂತರ 7 ಗಂಟೆಯಿಂದ 8 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮ ನಡೆಸಲಾಯಿತು.
ಇದು ದೈಹಿಕ ಮತ್ತು ಮಾನಸಿಕ ಕ್ಷೇಮವನ್ನು ಉತ್ತೇಜಿಸುವುದು ಹಾಗೂ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಿತ್ತು. 8 ಗಂಟೆಯಿಂದ 8:30ರವರೆಗೆ ಉಪಹಾರ ತೆಗೆದುಕೊಂಡ ನಂತರ 8:30ರಿಂದ 9 ಗಂಟೆಯವರೆಗೆ ದಿನದ ಸಮುದಾಯ ಮತ್ತು ಶಾಲಾ ಆಧಾರಿತ ಕಾರ್ಯಕ್ರಮಗಳ ಅಂತಿಮ ಸಿದ್ಧತೆಗಳನ್ನು ಮಾಡಿ ತಂಡದ ಸದಸ್ಯರಿಗೆ ಜವಾಬ್ದಾರಿಗಳನ್ನು ಹಂಚಲಾಯಿತು. ಬೆಳಗ್ಗೆ 9 ಗಂಟೆಯಿಂದ ಅಂಬೇಡ್ಕರ್ ಭವನದಲ್ಲಿ ಗ್ರಾಮಸ್ಥರಿಗೆ ವೈದ್ಯಕೀಯ ಶಿಬಿರವನ್ನು ಡಾಕ್ಟರ್ ಸಿಂಧು ಕೌಮಾರ ವೃತ್ಯ ವಿಭಾಗದಿಂದ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಯಿತು. ಡಾಕ್ಟರ್ ಸಿಂಧು ಇಂಟರ್ನ್ಸ್ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಸಾಮಾನ್ಯ ಆರೋಗ್ಯ ತಪಾಸಣೆ, ಮೂಲಭೂತ ವೈದ್ಯಕೀಯ ಪರೀಕ್ಷೆ, ರೋಗಿಗಳ ಮಾರ್ಗದರ್ಶನ ಮತ್ತು ಆರೋಗ್ಯ ಜಾಗೃತಿ ಸಮಾಲೋಚನೆಯಲ್ಲಿ ಭಾಗವಹಿಸಿದರು. ಈ ಶಿಬಿರವು ಸಮುದಾಯದ ಸದಸ್ಯರಿಗೆ ಆರೋಗ್ಯ ಸೇವೆ ಪಡೆಯಲು ಹಾಗೂ ತಡೆಗಟ್ಟುವ ಆರೋಗ್ಯ ಪದ್ಧತಿಗಳ ಕುರಿತು ಮಾರ್ಗದರ್ಶನ ಪಡೆಯಲು ಅವಕಾಶ ನೀಡಿತು. ಸುಮಾರು 11 ಗಂಟೆಗೆ ಡಾಕ್ಟರ್ ಸಿಂಧು ಅವರು PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಮಕ್ಕಳ ಆರೋಗ್ಯ ಶಿಬಿರ ನಡೆಸಲು ತೆರಳಿದರು. ಅದೇ ಸಮಯದಲ್ಲಿ ಇಂಟರ್ನ್ಗಳು ಮತ್ತು ಉಳಿದ ತಂಡದ ಸದಸ್ಯರು ಅಂಬೇಡ್ಕರ್ ಭವನದಲ್ಲಿ ವೈದ್ಯಕೀಯ ಶಿಬಿರವನ್ನು ಮಧ್ಯಾಹ್ನ 1 ಗಂಟೆಯವರೆಗೆ ಮುಂದುವರಿಸಿದರು. 2 ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೆಯುತ್ತಿದ್ದರಿಂದ ತಂಡಗಳ ನಡುವೆ ನಿರಂತರ ಸಂವಹನ ಮತ್ತು ಪರಿಣಾಮಕಾರಿ ಸಮನ್ವಯ ಅಗತ್ಯವಾಯಿತು. ಅದೇ ಸಮಯದಲ್ಲಿ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಡಾಕ್ಟರ್ ಮೃದುಲಾ ಪ್ರಸೂತಿ ತಂತ್ರ ವಿಭಾಗದಿಂದ ಮಹಿಳಾ ಆರೋಗ್ಯ ಮತ್ತು ಇಂದ್ರಿಯ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ತಡೆಗಟ್ಟುವ ಆರೋಗ್ಯ ಸೇವೆ, ಆರೋಗ್ಯಕರ ಜೀವನ ಶೈಲಿ ಮತ್ತು ಮಹಿಳಾ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸೂಕ್ತ ಕ್ರಮಗಳ ಕುರಿತು ಮಾಹಿತಿ ನೀಡಲಾಯಿತು. ಋತುಚಕ್ರದ ಆರೋಗ್ಯಕ್ಕೆ ಉಪಯುಕ್ತವಾದ ಆಯ್ದ ಯೋಗಾಭ್ಯಾಸಗಳ ಪ್ರಾತ್ಯಕ್ಷಿಕೆ ಕೂಡ ನಡೆಸಿ ಭಾಗವಹಿಸಿದವರಿಗೆ ಅವುಗಳ ಪ್ರಾಯೋಗಿಕ ಅರಿವು ನೀಡಲಾಯಿತು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಮಕ್ಕಳ ಆರೋಗ್ಯ ಶಿಬಿರವನ್ನು ಬೆಳಗ್ಗೆ 11 ಗಂಟೆಯಿಂದ ಮೆಸ್ ಹಾಲ್ನಲ್ಲಿ ನಡೆಸಲಾಯಿತು. ಮಧ್ಯಾಹ್ನ 1:30ರವರೆಗೆ 9ನೇ ತರಗತಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವಾಗತ ಭಾಷಣ, ಪ್ರಾರ್ಥನೆ ಮತ್ತು ದೀಪ ಬೆಳಗಿಸುವಿಕೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ಶಾಲೆಯ ಪ್ರಿನ್ಸಿಪಲ್ ಅವರಿಂದ ಶಿಬಿರವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಡಾಕ್ಟರ್ ಸಿಂಧು ಅವರು ಆರೋಗ್ಯಕರ ಇಂದ್ರಿಯಗಳನ್ನು ಕಾಪಾಡಿಕೊಳ್ಳುವ ಮತ್ತು ತಡೆಗಟ್ಟುವ ಆರೋಗ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಉದ್ಘಾಟನಾ ಕಾರ್ಯಕ್ರಮವು ವಂದನಾರ್ಪಣೆಯೊಂದಿಗೆ ಮುಕ್ತಾಯಗೊಂಡ ನಂತರ ವಿದ್ಯಾರ್ಥಿಗಳ ಸಮಗ್ರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಇಂದ್ರಿಯ ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಲಾಯಿತು. ಒಟ್ಟು 60 ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆಯಿಂದ ಪ್ರಯೋಜನ ಪಡೆದು ಸೂಕ್ತ ಆರೋಗ್ಯ ಮಾರ್ಗದರ್ಶನ ಪಡೆದರು. ದಿನದ ವಿವಿಧ ಕಾರ್ಯಕ್ರಮಗಳು ಹಲವು ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆದಿದ್ದರಿಂದ ಸ್ವಯಂ ಸೇವಕರ ನಡುವೆ ನಿರಂತರ ಸಂವಹನ ಮತ್ತು ಸಮನ್ವಯ ಅಗತ್ಯವಾಯಿತು. ಸಮುದಾಯ ಸ್ಥಳ, ಜನಶಿಕ್ಷಣ ಟ್ರಸ್ಟ್ ಮತ್ತು ಶಾಲೆಯ ನಡುವೆ ಸಿಬ್ಬಂದಿ ಹಾಗೂ ವೈದ್ಯಕೀಯ ಉಪಕರಣಗಳ ಸಾಗಣೆ ಪ್ರಮುಖ ಲಾಜಿಸ್ಟಿಕ್ ಜವಾಬ್ದಾರಿಯಾಗಿತ್ತು. ತಪಾಸಣೆ ಮತ್ತು ಜಾಗೃತಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಎಲ್ಲ ಉಪಕರಣಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಲಭ್ಯವಿರುವಂತೆ ತಂಡವು ನೋಡಿಕೊಂಡಿತು. ಕ್ಷೇತ್ರ ಕಾರ್ಯದಲ್ಲಿ ಹವಾಮಾನ ಮತ್ತು ಲಾಜಿಸ್ಟಿಕ್ ಸವಾಲುಗಳು ಎದುರಾದವು. ಪ್ರದೇಶದಲ್ಲಿ ಮುಂದುವರಿದ ಭಾರೀ ಮಳೆಯಿಂದ ಕೆಲವು ಸಂಸ್ಥೆಗಳ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮ ಬೀರಿತು. ಆದ್ದರಿಂದ ಸ್ವಯಂ ಸೇವಕರು ಕೊನೆಯ ಕ್ಷಣದ ಬದಲಾವಣೆಗಳಿಗೆ ಸಿದ್ಧರಾಗಿ ಯೋಜನೆ ಮತ್ತು ಸಮನ್ವಯದಲ್ಲಿ ಹೊಂದಿಕೊಳ್ಳಬೇಕಾಯಿತು. ಶಾಲಾ ಕಾರ್ಯಕ್ರಮ ಪೂರ್ಣಗೊಂಡ ನಂತರ 2 ಗಂಟೆಯಿಂದ 3 ಗಂಟೆಯವರೆಗೆ ಊಟದ ವಿರಾಮ ನಡೆಯಿತು. ಹಲವು ಸಮಾನಾಂತರ ಕಾರ್ಯಕ್ರಮಗಳ ನಂತರ ಒಟ್ಟಾರೆಯಾಗಿ ದಿನ 4 ಸಮುದಾಯ ಆರೋಗ್ಯ ಸೇವೆ, ಮಹಿಳಾ ಆರೋಗ್ಯ ಶಿಕ್ಷಣ, ಮಕ್ಕಳ ಆರೋಗ್ಯ ತಪಾಸಣೆ, ಯೋಗ ಪ್ರಚಾರ ಮತ್ತು ಇಂದ್ರಿಯ ಆರೋಗ್ಯ ಜಾಗೃತಿಯನ್ನು ಒಂದೇ ದಿನದಲ್ಲಿ ಯಶಸ್ವಿಯಾಗಿ ಸಂಯೋಜಿಸಿತು. ಸಮುದಾಯದ ಸದಸ್ಯರು, ಮಹಿಳೆಯರು, ಶಾಲಾ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಆರೋಗ್ಯ ವೃತ್ತಿಪರರು ಮತ್ತು ಸ್ವಯಂ ಸೇವಕರ ಸಕ್ರಿಯ ಭಾಗವಹಿಸುವಿಕೆ ದಿನದ ಕಾರ್ಯಕ್ರಮಗಳ ಯಶಸ್ಸಿಗೆ ಪ್ರಮುಖ ಕಾರಣವಾಯಿತು. ಭಾರೀ ಮಳೆ, ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಗಳು, ಸಿಬ್ಬಂದಿ ಮತ್ತು ಉಪಕರಣಗಳ ಸಾಗಣೆ ಹಾಗೂ ಇತರ ಲಾಜಿಸ್ಟಿಕ್ ಸವಾಲುಗಳ ನಡುವೆಯೂ ಸ್ವಯಂ ಸೇವಕರು ಉತ್ತಮ ತಂಡ ಕಾರ್ಯ, ಹೊಂದಿಕೊಳ್ಳುವಿಕೆ ಮತ್ತು ಪರಿಣಾಮಕಾರಿ ಸಮನ್ವಯವನ್ನು ಪ್ರದರ್ಶಿಸಿದರು. ಹೀಗಾಗಿ 4ನೇ ದಿನ ಆಯುರ್ಗ್ರಾಮ 3.0 ಸಮುದಾಯ ಆರೋಗ್ಯ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಿ ಮಹಿಳೆಯರು, ಮಕ್ಕಳು ಮತ್ತು ಗ್ರಾಮೀಣ ಸಮುದಾಯದಲ್ಲಿ ಇಂದ್ರಿಯ ಆರೋಗ್ಯ ಹಾಗೂ ತಡೆಗಟ್ಟುವ ಆರೋಗ್ಯ ಪದ್ಧತಿಗಳ ಕುರಿತು ಮಹತ್ವದ ಜಾಗೃತಿ ಮೂಡಿಸಿತು. ದಿನ 5 ದಿನಾಂಕ ಆಗಸ್ಟ್ 5, 2026. ಆರೋಗ್ಯ ಶಿಕ್ಷಣ,
ಆಯುರ್ವೇದದ ಜಾಗೃತಿ, ಸಮುದಾಯದ ಭಾಗವಹಿಸುವಿಕೆ, ಪರಿಸರ ಸಂರಕ್ಷಣೆ ಮತ್ತು ತಡೆಗಟ್ಟುವ ಆರೋಗ್ಯ ಸೇವೆಯನ್ನು ಸಮನ್ವಯಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿತು. ವಿವಿಧ ಸ್ಥಳಗಳಲ್ಲಿ ನಡೆದ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಸ್ಥಳೀಯ ಅಧಿಕಾರಿಗಳು, ಅಂಗಡಿಕಾರರು ಮತ್ತು ಸ್ವಯಂ ಸೇವಕರು ಭಾಗವಹಿಸಿದರು. ದಿನವು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ಶ್ಲೋಕ ಪಾರಾಯಣದೊಂದಿಗೆ ಪ್ರಾರಂಭವಾಯಿತು. ನಂತರ 7 ಗಂಟೆಯಿಂದ 8 ಗಂಟೆಯವರೆಗೆ ಚರಕ ಮೆರವಣಿಗೆ ಮತ್ತು ಜಾಗೃತಿ ರ್ಯಾಲಿ ನಡೆಸಲಾಯಿತು. ಚರಕ ಸಂಹಿತ ಆಯುರ್ವೇದ ಮತ್ತು ಇಂದ್ರಿಯ ಆರೋಗ್ಯದ ಮಹತ್ವದ ಕುರಿತು ಸ್ಥಳೀಯ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿತ್ತು. 8 ಗಂಟೆಯಿಂದ 9 ಗಂಟೆಯವರೆಗೆ ತಂಡವು ಉಪಹಾರ ಪಡೆದು ಯೋಜನಾ ಸಭೆ ನಡೆಸಿತು. ಒಂದೇ ಸಮಯದಲ್ಲಿ ಹಲವು ಚಟುವಟಿಕೆಗಳು ನಡೆಯುತ್ತಿದ್ದರಿಂದ ವಿವಿಧ ಗುಂಪುಗಳಿಗೆ ಜವಾಬ್ದಾರಿಗಳನ್ನು ಹಂಚಿ ಸ್ವಯಂ ಸೇವಕರನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಯಿತು. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ DKZPHP ಸ್ಕೂಲ್ ಹೂವಾಕುವ ಕಲ್ಲಿನ ವಿದ್ಯಾರ್ಥಿಗಳಿಗಾಗಿ ಯೋಗಾಭ್ಯಾಸ ನಡೆಸಲಾಯಿತು. ನಂತರ ಚರಕ ಸಂಹಿತದ ತತ್ವಗಳು ಮತ್ತು ಪ್ರಸ್ತುತ ಜೀವನದಲ್ಲಿ ಅದರ ಮಹತ್ವದ ಕುರಿತು ಸಂವಾದಾತ್ಮಕ ಅಧಿವೇಶನವನ್ನು ನಡೆಸಿ ಆಯುರ್ವೇದ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅದೇ ಶಾಲೆಯಲ್ಲಿ ಡಾಕ್ಟರ್ ನಿಖಿಲ್ ಪಂಚಕರ್ಮ ವಿಭಾಗದಿಂದ ಹಾಗೂ ಡಾಕ್ಟರ್ ಸೂರ್ಯ ಅವರ ಮಾರ್ಗದರ್ಶನದಲ್ಲಿ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಇಂಟರ್ನ್ ಆದ ಡಾಕ್ಟರ್ ರಬಿಯಾ ಮತ್ತು ವಿದ್ಯಾರ್ಥಿ ಸ್ವಯಂ ಸೇವಕರು ಸಹಕರಿಸಿದರು. ಶಿಬಿರವು ಆರೋಗ್ಯ ಸೇವೆ ಒದಗಿಸುವುದರ ಜೊತೆಗೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಅವಕಾಶ ನೀಡಿತು. ಅದೇ ಸಮಯದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಅಂಜನಾ ಸ್ವಸ್ಥ ವೃತ್ತ ವಿಭಾಗ ಹಾಗೂ ಯೋಗ ವಿಭಾಗದಿಂದ ಅವರು ಆಹಾರ ಮತ್ತು ಪ್ರಾಣಾಯಾಮಕ್ಕಾಗಿ ಇಂದ್ರಿಯ ಆರೋಗ್ಯ ಎಂಬ ಶೈಕ್ಷಣಿಕ ಅಧಿವೇಶನ ನಡೆಸಿದರು. ಇಂದ್ರಿಯ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಪದ್ಧತಿ ಮತ್ತು ಸೂಕ್ತ ಯೋಗಿಕ ಉಸಿರಾಟ ತಂತ್ರಗಳ ಮಹತ್ವವನ್ನು ವಿವರಿಸಲಾಯಿತು. ಇದೇ ಸಮಯದಲ್ಲಿ ಇತರ ಸ್ವಯಂ ಸೇವಕರ ತಂಡಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಗೃತಿ ರ್ಯಾಲಿ ನಡೆಸಿ ಕರಪತ್ರಗಳನ್ನು ವಿತರಿಸಿದವು. ನೇರ ಸಂವಹನದ ಮೂಲಕ ಇಂದ್ರಿಯ ಆರೋಗ್ಯದ ಮಹತ್ವ ಮತ್ತು ತಡೆಗಟ್ಟುವ ಆರೋಗ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಕುರಿತು ನಿವಾಸಿಗಳಿಗೆ ಮಾಹಿತಿ ನೀಡಲಾಯಿತು. ಏಕಕಾಲದಲ್ಲಿ ನಡೆದ ವಿವಿಧ ಚಟುವಟಿಕೆಗಳಿಗೆ ವ್ಯಾಪಕ ಸಮನ್ವಯ ಅಗತ್ಯವಾಯಿತು. ಸ್ವಯಂ ಸೇವಕರು ವಿವಿಧ ಸ್ಥಳಗಳಿಗೆ ತೆರಳಿ ಆರೋಗ್ಯ ವೃತ್ತಿಪರರಿಗೆ ಸಹಾಯ ಮಾಡುವುದು, ವಿದ್ಯಾರ್ಥಿ ಗುಂಪುಗಳನ್ನು ನಿರ್ವಹಿಸುವುದು, ಜಾಗೃತಿ ಸಾಮಗ್ರಿಗಳನ್ನು ವಿತರಿಸುವುದು ಮತ್ತು ವಿವಿಧ ತಂಡಗಳೊಂದಿಗೆ ನಿರಂತರ ಸಂವಹನ ನಡೆಸಬೇಕಾಯಿತು. ಹವಾಮಾನ ಮತ್ತು ಸಂಸ್ಥೆಗಳ ವೇಳಾಪಟ್ಟಿಯಲ್ಲಿನ ಅನಿರೀಕ್ಷಿತ ಬದಲಾವಣೆಗಳ ನಡುವೆಯೂ ತಂಡವು ಅಗತ್ಯಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ಹೊಂದಿಸಿಕೊಂಡು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನು ಕಾಪಾಡಿತು. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಬಾಳೆಪುಣಿ ಗ್ರಾಮ ಪಂಚಾಯತ್ ಆವರಣ ಮತ್ತು ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಬಾಳೆಪುಣಿ ಗ್ರಾಮ ಪಂಚಾಯತ್ನ PDO ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ವಯಂ ಸೇವಕರನ್ನು ಪ್ರೋತ್ಸಾಹಿಸಿದರು. ಸ್ಥಳೀಯ ನಿವಾಸಿಗಳು ಉತ್ಸಾಹದಿಂದ ಭಾಗವಹಿಸಿ ಬೆಂಬಲ ನೀಡಿದರು. ಚಿಕ್ಕ ಮಕ್ಕಳು ಸಹ ಸಸಿ ನೆಡುವ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದು ಸಮುದಾಯದ ಹೆಚ್ಚುತ್ತಿರುವ ತೊಡಗಿಸಿಕೊಳ್ಳುವಿಕೆಯನ್ನು ತೋರಿಸಿತು. ಅದೇ ಸಮಯದಲ್ಲಿ ಮತ್ತೊಂದು ತಂಡವು ಆರೋಗ್ಯ ಜಾಗೃತಿಯನ್ನು ಸೃಜನಾತ್ಮಕವಾಗಿ ಮೂಡಿಸಲು ಗೋಡೆ ಚಿತ್ರಕಲೆ ಚಟುವಟಿಕೆ ನಡೆಸಿತು. ದೃಶ್ಯ ಮಾಧ್ಯಮದ ಮೂಲಕ ಸಮುದಾಯಕ್ಕೆ ದೀರ್ಘಕಾಲಿಕ ಆರೋಗ್ಯ ಸಂದೇಶಗಳನ್ನು ತಲುಪಿಸುವುದು ಇದರ ಉದ್ದೇಶವಾಗಿತ್ತು. ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ಸ್ವಯಂ ಸೇವಕರ ತಂಡವು ಸ್ಥಳೀಯ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿಕಾರರೊಂದಿಗೆ ರಾತ್ರಿಚರ್ಯ ಅಥವಾ ಆಯುರ್ವೇದದ ರಾತ್ರಿಚರ್ಯ ಕುರಿತು ಸಂವಹನ ನಡೆಸಿತು. ಇದರ ಮೂಲಕ ಸಮುದಾಯದ ಕೆಲಸಗಾರರಿಗೂ ಆರೋಗ್ಯ ಜಾಗೃತಿ ತಲುಪಿಸಿ ಸೂಕ್ತ ದೈನಂದಿನ ಮತ್ತು ರಾತ್ರಿ ಸಮಯದ ದಿನಚರಿಯ ಮಹತ್ವವನ್ನು ತಿಳಿಸಲಾಯಿತು. ದಿನವಿಡೀ ಹಲವು ಸ್ಥಳಗಳಲ್ಲಿ ಚಟುವಟಿಕೆಗಳು ನಡೆದಿದ್ದರಿಂದ ಊಟ ಮತ್ತು ಉಪಹಾರದ ವ್ಯವಸ್ಥೆ, ಸಾರಿಗೆ, ದೀರ್ಘ ಕೆಲಸದ ಸಮಯ ಮತ್ತು ಸಂಜೆ ಜಾಗೃತಿ ಕಾರ್ಯಕ್ರಮಗಳು ಲಾಜಿಸ್ಟಿಕ್ ಸವಾಲುಗಳಾಗಿದ್ದವು. ಆದರೂ ತಂಡವು ಬದ್ಧತೆ ಮತ್ತು ಪರಿಣಾಮಕಾರಿ ಸಮನ್ವಯದೊಂದಿಗೆ ದಿನದ ಎಲ್ಲ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿತು. ಒಟ್ಟಾರೆಯಾಗಿ ದಿನ 5 ಆರೋಗ್ಯ ಉತ್ತೇಜನ, ಆಯುರ್ವೇದ ಶಿಕ್ಷಣ, ಸಮುದಾಯದ ಭಾಗವಹಿಸುವಿಕೆ, ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಯಶಸ್ವಿಯಾಗಿ ಸಂಯೋಜಿಸಿತು. ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಸ್ಥಳೀಯ ಅಧಿಕಾರಿಗಳು ಮತ್ತು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದು ಆಯುರ್ಗ್ರಾಮ 3.0 ರೊಂದಿಗೆ ಸಮುದಾಯದ ಹೆಚ್ಚುತ್ತಿರುವ ತೊಡಗಿಸಿಕೊಳ್ಳುವಿಕೆಯನ್ನು ತೋರಿಸಿತು.
ದಿನ 6 ದಿನಾಂಕ ಆಗಸ್ಟ್ 6, 2026. ತಡೆಗಟ್ಟುವ ಆರೋಗ್ಯ ಸೇವೆ, ENT ಆರೋಗ್ಯ, ಇಂದ್ರಿಯ ಆರೋಗ್ಯ ಜಾಗೃತಿ, ಸಮುದಾಯ ಸಂಪರ್ಕ ಹಾಗೂ ಉದ್ಯೋಗ ಮತ್ತು ಜೀವನ ಶೈಲಿ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ಗುರುತಿಸುವಿಕೆ ಒತ್ತು ನೀಡಿತು. ದಿನವು ಬೆಳಗ್ಗೆ 5:30ರಿಂದ 6 ಗಂಟೆಯವರೆಗೆ ಶ್ಲೋಕ ಪಾರಾಯಣದೊಂದಿಗೆ ಪ್ರಾರಂಭವಾಯಿತು. ನಂತರ 6 ಗಂಟೆಯಿಂದ 7 ಗಂಟೆಯವರೆಗೆ ಕಾರ್ಮಿಕರಿಗಾಗಿ ಯೋಗಾಭ್ಯಾಸ ನಡೆಸಲಾಯಿತು. ದೈಹಿಕ ಕ್ಷೇಮವನ್ನು ಉತ್ತೇಜಿಸುವುದು ಮತ್ತು ಸರಳವಾದ ಆರೋಗ್ಯಕರ ಅಭ್ಯಾಸಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿತ್ತು. 7 ಗಂಟೆಯಿಂದ 7:30ರವರೆಗೆ ಗ್ರಾಮ ಪಂಚಾಯತ್ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು. ಸ್ವಚ್ಛ ಪರಿಸರ, ತಡೆಗಟ್ಟುವ ಆರೋಗ್ಯ ಮತ್ತು ಸಮುದಾಯದ ಕ್ಷೇಮದ ನಡುವಿನ ಸಂಬಂಧದ ಕುರಿತು ಜಾಗೃತಿ ಮೂಡಿಸಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜೆನಿತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಡಾಕ್ಟರ್ ಸಂತೋಷ್, ಚಾಲಕ್ಯ ತಂತ್ರ ವಿಭಾಗ ಅವರ ಮಾರ್ಗದರ್ಶನದಲ್ಲಿ ಸಾಮಾನ್ಯ ಆರೋಗ್ಯ ಮತ್ತು ENT ಆರೋಗ್ಯ ಶಿಬಿರ ನಡೆಸಲಾಯಿತು. LKGಯಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಹಾಗೂ ಬೋಧಕ ಸಿಬ್ಬಂದಿ ಶಿಬಿರದಲ್ಲಿ ಭಾಗವಹಿಸಿದರು. ಸುಮಾರು 10ರಿಂದ 15 ಜನರಿಗೆ ಬೋಧಕ ಸಿಬ್ಬಂದಿಯವರನ್ನು ಒಳಗೊಂಡಂತೆ ವೈದ್ಯಕೀಯ ಸಲಹೆ ಮತ್ತು ಸೂಕ್ತ ಆರೈಕೆ ನೀಡಲಾಯಿತು. ENT ಮತ್ತು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಲು ಹಾಗೂ ಇಂದ್ರಿಯ ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಶಿಬಿರ ಸಹಾಯಕವಾಯಿತು. ಸ್ವಯಂ ಸೇವಕರು ನೋಂದಣಿ, ರೋಗಿಗಳ ಸಮನ್ವಯ, ಸಂಘಟನಾ ಕಾರ್ಯ ಮತ್ತು ಆರೋಗ್ಯ ತಂಡ ಹಾಗೂ ಫಲಾನುಭವಿಗಳ ನಡುವಿನ ಸಂವಹನದಲ್ಲಿ ಸಹಕರಿಸಿದರು. ಅದೇ ಸಮಯದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಸಮೀಪದ ಗ್ರಾಮಸ್ಥರಿಗಾಗಿ ಆರೋಗ್ಯ ಶಿಬಿರ ನಡೆಸಲಾಯಿತು. ಇತರ ಸ್ವಯಂ ಸೇವಕರು ಮನೆ ಭೇಟಿ ಮತ್ತು ಶಾಲಾ ಭೇಟಿಗಳ ಮೂಲಕ ಜಾಗೃತಿ ಚಟುವಟಿಕೆಗಳನ್ನು ನಡೆಸಿದರು. ಸ್ವಯಂ ಸೇವಕರನ್ನು ವಿವಿಧ ತಂಡಗಳಾಗಿ ವಿಭಜಿಸಿದ ಪರಿಣಾಮ ಹಲವು ಚಟುವಟಿಕೆಗಳನ್ನು ಏಕಕಾಲದಲ್ಲಿ ನಡೆಸಿ ಕಾರ್ಯಕ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸಲು ಸಾಧ್ಯವಾಯಿತು. ಇದರ ಜೊತೆಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ತಡೆಗಟ್ಟುವ ಚಿಕಿತ್ಸಾಗಿ ಇಂದ್ರಿಯ ಆರೋಗ್ಯ ಎಂಬ ಅಧಿವೇಶನವನ್ನು ಡಾಕ್ಟರ್ ರಮ್ಯಶ್ರೀ, ಪಂಚಕರ್ಮ ವಿಭಾಗ ಅವರು ನಡೆಸಿದರು. ಇಂದ್ರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ತಡೆಗಟ್ಟುವ ಕ್ರಮಗಳು ಮತ್ತು ಸೂಕ್ತ ಜೀವನ ಶೈಲಿ ಪದ್ಧತಿಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದ್ದರಿಂದ ಸಾರಿಗೆ, ರೋಗಿಗಳ ನಿರ್ವಹಣೆ, ಜಾಗೃತಿ ಚಟುವಟಿಕೆಗಳು, ಶೈಕ್ಷಣಿಕ ಅಧಿವೇಶನಗಳು ಮತ್ತು ತಂಡಗಳ ನಡುವಿನ ಸಂವಹನಕ್ಕೆ ಹೆಚ್ಚಿನ ಸಮನ್ವಯ ಅಗತ್ಯವಾಯಿತು. ಹವಾಮಾನ ಪರಿಸ್ಥಿತಿಗಳಿಂದ ಕ್ಷೇತ್ರ ಸಂಚಾರಕ್ಕೂ ತೊಂದರೆ ಉಂಟಾಗಿ ಹೊರಾಂಗಣ ಚಟುವಟಿಕೆಗಳಲ್ಲಿ ತಂಡವು ಹೊಂದಿಕೊಳ್ಳಬೇಕಾಯಿತು. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಊಟದ ವಿರಾಮ ಹಾಗೂ 2ರಿಂದ 3 ಗಂಟೆಯವರೆಗೆ ತಂಡದ ಸಭೆ ನಡೆಯಿತು. ಕಳೆದ 6 ದಿನಗಳ ಚಟುವಟಿಕೆಗಳು ಮತ್ತು ಸಮುದಾಯದಿಂದ ಪಡೆದ ಅವಲೋಕನಗಳನ್ನು ಸಭೆಯಲ್ಲಿ ಪರಿಶೀಲಿಸಲಾಯಿತು. ಹಿಂದಿನ 6 ದಿನಗಳ ಸಮುದಾಯ ಸಂವಹನ ಮತ್ತು ಕ್ಷೇತ್ರ ಭೇಟಿಗಳ ಆಧಾರದ ಮೇಲೆ ಗ್ರಾಮದಲ್ಲಿ ಬೀಡಿ ತಯಾರಿಕೆ ಮತ್ತು ಬೀಡಿ ಸೇವನೆ ಪ್ರಮುಖ ಉದ್ಯೋಗ ಮತ್ತು ಜೀವನ ಶೈಲಿ ಸಂಬಂಧಿತ ಆರೋಗ್ಯ ಸಮಸ್ಯೆಗಳೆಂದು ತಂಡ ಗುರುತಿಸಿತು. ಕೆಲವು ವ್ಯಕ್ತಿಗಳಲ್ಲಿ ಚರ್ಮದ ಸಮಸ್ಯೆಗಳು, ಉಸಿರಾಟದ ತೊಂದರೆ ಮತ್ತು ರುಚಿ ಗ್ರಹಿಕೆಯ ನಷ್ಟದಂತಹ ದೂರುಗಳು ಕಂಡುಬಂದವು. ಇದರಿಂದ ಉದ್ಯೋಗ ಸಂಬಂಧಿತ ಅಪಾಯಗಳು, ಧೂಮಪಾನದ ಹಾನಿಕಾರಕ ಪರಿಣಾಮಗಳು ಮತ್ತು ಇಂದ್ರಿಯ ಆರೋಗ್ಯದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮ ಅಗತ್ಯತೆ ಗುರುತಿಸಲಾಯಿತು. ಸಂಜೆ 5 ಗಂಟೆಯಿಂದ 5:30ರವರೆಗೆ ಶ್ರವಣ ಮೆದುಳಿನ ಸಮನ್ವಯವನ್ನು ಪರಿಶೀಲಿಸಲು ಸೌಂಡ್ ಐಡೆಂಟಿಫಿಕೇಶನ್ ಚಟುವಟಿಕೆ ನಡೆಸಲಾಯಿತು. ಇದರಿಂದ ಸಂಭವನೀಯ ಶ್ರವಣ ತೊಂದರೆಗಳನ್ನು ಆರಂಭಿಕವಾಗಿ ಗುರುತಿಸುವುದು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವುದು ಉದ್ದೇಶವಾಗಿತ್ತು. ಇದರ ಜೊತೆಗೆ ಲೈಬ್ರರಿ ಸ್ಟಾಫ್ಗಳಿಗಾಗಿ ಕಣ್ಣು ಮುಚ್ಚಿಸಿ ನಡೆಸುವ ಬ್ಲೈಂಡ್ ಫೋಲ್ಡ್ ಸೆನ್ಸರಿ ಆಕ್ಟಿವಿಟಿ ಮೂಲಕ ಇಂದ್ರಿಯಗಳ ಪಾತ್ರ ಮತ್ತು ಸಂವೇದನಾ ಅರಿವನ್ನು ಹೆಚ್ಚಿಸಲಾಯಿತು. ದಿನ 7 ದಿನಾಂಕ ಆಗಸ್ಟ್ 7, 2026. ದಿನವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮದಿಂದ, 7 ಗಂಟೆಯಿಂದ 7:30ರವರೆಗೆ ಸಂಹಿತ ಪಾರಾಯಣದಿಂದ ಪ್ರಾರಂಭವಾಯಿತು. 8 ಗಂಟೆಯಿಂದ 9 ಗಂಟೆಯವರೆಗೆ ಉಪಹಾರದ ನಂತರ ಸ್ವಯಂ ಸೇವಕರನ್ನು ವಿವಿಧ ತಂಡಗಳಾಗಿ ವಿಭಜಿಸಿ ಹಲವು ಸ್ಥಳಗಳಲ್ಲಿ ಜಾಗೃತಿ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಯಿತು. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ DKZP ಶಾಲೆಯಲ್ಲಿ ಆಯ್ದ ದಿನಚರ್ಯ ಕ್ರಮಗಳ ಪ್ರಾತ್ಯಕ್ಷಿಕೆ, ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದ ಆಟಗಳು ಮತ್ತು ಚಟುವಟಿಕೆಗಳು ಹಾಗೂ ಸ್ಮರಣಾ ಪರೀಕ್ಷೆ ನಡೆಸಲಾಯಿತು. ವಿದ್ಯಾರ್ಥಿಗಳಿಗೆ ಇಂದ್ರಿಯ ಆರೋಗ್ಯ ಮತ್ತು ಇಂದ್ರಿಯಗಳ ಸರಿಯಾದ
ಕಾರ್ಯನಿರ್ವಹಣೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಮನರಂಜನಾತ್ಮಕವಾಗಿ ತಿಳಿಸಲಾಯಿತು. ಅದೇ ಸಮಯದಲ್ಲಿ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಡಾಕ್ಟರ್ ಶಿಲ್ಪಿ ರಸ್ತೋಗಿ ಅನಾಟಮಿ ವಿಭಾಗದಿಂದ ಅವರು ಥಿಂಕ್ ಬಿಫೋರ್ ಯು ಸ್ಕ್ರೋಲ್, ಸೆನ್ಸರಿ ಹೆಲ್ತ್ ಮತ್ತು ಡಿಜಿಟಲ್ ವೆಲ್ಬೀಯಿಂಗ್ ಎಂಬ ಜಾಗೃತಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಅತಿಯಾದ ಡಿಜಿಟಲ್ ಬಳಕೆಯಿಂದ ಇಂದ್ರಿಯ ಆರೋಗ್ಯದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳು ಹಾಗೂ ಜವಾಬ್ದಾರಿಯುತ ಮತ್ತು ಮಿತವಾದ ಡಿಜಿಟಲ್ ಸಾಧನ ಬಳಕೆಯ ಮಹತ್ವವನ್ನು ವಿವರಿಸಲಾಯಿತು. ಅಂಬರ್ ವ್ಯಾಲಿ ಶಾಲೆಯಲ್ಲಿ ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದ ಸಂವಾದಾತ್ಮಕ ಆಟಗಳು ಮತ್ತು ಪ್ರಾಯೋಗಿಕ ಚಟುವಟಿಕೆಗಳನ್ನು ನಡೆಸಲಾಯಿತು. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಇಂದ್ರಿಯಗಳ ಬಗ್ಗೆ ಸರಳವಾಗಿ ತಿಳಿಸಿ ಇಂದ್ರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕ್ರಮಗಳ ಕುರಿತು ಅರಿವು ಮೂಡಿಸಲಾಯಿತು. ಅಂಬೇಡ್ಕರ್ ಭವನದಲ್ಲಿ ಬೀಡಿ ತಯಾರಿಕೆ ಮತ್ತು ಬೀಡಿ ಸೇವನೆಯಿಂದ ಇಂದ್ರಿಯ ಆರೋಗ್ಯದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಉದ್ಯೋಗ ಮತ್ತು ಜೀವನ ಶೈಲಿ ಸಂಬಂಧಿತ ಅಪಾಯಗಳು, ತಡೆಗಟ್ಟುವ ಕ್ರಮಗಳು ಮತ್ತು ಆರೋಗ್ಯಕರ ಅಭ್ಯಾಸಗಳ ಮಹತ್ವವನ್ನು ತಿಳಿಸಲಾಯಿತು. ಸಮುದಾಯ ಸಮೀಕ್ಷೆಯಲ್ಲಿ ಕಂಡುಬಂದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವು ವಿಶೇಷ ಮಹತ್ವ ಪಡೆದಿತ್ತು ಮತ್ತು ಕಾರ್ಯಕ್ರಮ ಮುಂದುವರೆದಿದ್ದು ಸಮಾರೋಪ ಕಾರ್ಯಕ್ರಮ ಮಧ್ಯಾಹ್ನ 2:30ಕ್ಕೆ ಬಾಳೆಪುಣಿ ಗ್ರಾಮ ಪಂಚಾಯತ್ನಲ್ಲಿ ಇಂದ್ರಿಯ ಆರೋಗ್ಯ ಸಪ್ತಾಹ ಆಯುರ್ಗ್ರಾಮ 3.0 ಸಮಾರೋಪ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮಿಸ್ಟರ್ P. ರಾಜೇಶ್, ಪ್ರಾಂಶುಪಾಲರು, ಜವಾಹರ್ ನವೋದಯ ವಿದ್ಯಾಲಯ, ಮುಡಿಪು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಮಿಸ್ಟರ್ P. ವೆಂಕಟೇಶ್, AD, ಉಳ್ಳಾಲ ತಾಲೂಕ್ ಪಂಚಾಯತ್ ಹಾಗೂ PDO, ಬಾಳೆಪುಣಿ ಗ್ರಾಮ ಪಂಚಾಯತ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿದ್ದರು. ಜೊತೆಗೆ ಗ್ರೇಡ್ 1 ಸೆಕ್ರೆಟರಿ, ಬಾಳೆಪುಣಿ ಗ್ರಾಮ ಪಂಚಾಯತ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಡಾಕ್ಟರ್ ಗುರುರಾಜ H, ಪ್ರಾಂಶುಪಾಲರು ಹಾಗೂ ಡಾಕ್ಟರ್ ಶುಭದಾ VI, ಉಪಪ್ರಾಂಶುಪಾಲರು ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಆಯುರ್ಗ್ರಾಮ 3.0 ಸಂಘಟನಾ ಸಮಿತಿಯಲ್ಲಿ ಡಾಕ್ಟರ್ ದಿವ್ಯರಾಣಿ, ಚೀಫ್ ಕೋಆರ್ಡಿನೇಟರ್, ಡಾಕ್ಟರ್ ತನುಶ್ರೀ N. ನಾಯರ್, ಅಕಾಡೆಮಿಕ್ ಕೋಆರ್ಡಿನೇಟರ್ ಮತ್ತು ಡಾಕ್ಟರ್ ಸೂರ್ಯ, ಪ್ರೋಗ್ರಾಂ ಕೋಆರ್ಡಿನೇಟರ್, ಜೊತೆಗೆ ಎನೆಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲಿನ 2022-23 ಮತ್ತು 2024-25 ಬ್ಯಾಚ್ಗಳ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಭಾಗವಹಿಸಿದ್ದರು. ಸಮಾರೋಪ ಕಾರ್ಯಕ್ರಮವು ಸುಮಾರು 4 ಗಂಟೆಗೆ ಮುಕ್ತಾಯಗೊಂಡಿತು. ವಾರವಿಡೀ ನಡೆದ ಚಟುವಟಿಕೆಗಳನ್ನು ಅವಲೋಕಿಸಿ ಆರೋಗ್ಯ ವೃತ್ತಿಪರರು, ಬೋಧಕ ಸಿಬ್ಬಂದಿ, ಸ್ಥಳೀಯ ಅಧಿಕಾರಿಗಳು, ಸಮುದಾಯದ ಸದಸ್ಯರು, ಸಂಸ್ಥೆಗಳು ಮತ್ತು ವಿದ್ಯಾರ್ಥಿ ಸ್ವಯಂ ಸೇವಕರ ಕೊಡುಗೆಯನ್ನು ಗುರುತಿಸಲಾಯಿತು. ಸಮುದಾಯದಲ್ಲಿ ಸ್ವಚ್ಛತೆ ಮತ್ತು ಪರಿಸರ ನೈರ್ಮಲ್ಯವನ್ನು ಉತ್ತೇಜಿಸಲು ಬಾಳೆಪುಣಿ ಗ್ರಾಮ ಪಂಚಾಯತ್ ಮತ್ತು ಅಂಬೇಡ್ಕರ್ ಭವನಗೆ ಕಸದ ಬುಟ್ಟಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಭಾಗವಹಿಸಿದ ಶಾಲೆಗಳಿಗೆ ಆಯುರ್ವೇದಿಕ್ ದೋಷ ಗಡಿಯಾರ ನೀಡಲಾಯಿತು. ಇದರಲ್ಲಿ ವಾತ, ಪಿತ್ತ ಮತ್ತು ಕಫಕ್ಕೆ ಸಂಬಂಧಿಸಿದ ದೈನಂದಿನ ಸಮಯ ಚಕ್ರಗಳು ಹಾಗೂ ಪ್ರತಿ ಅವಧಿಗೆ ಅನುಸರಿಸಬೇಕಾದ, ಮಾಡಬೇಕಾದ ಮತ್ತು ಮಾಡಬಾರದ ಕ್ರಮಗಳನ್ನು ವಿವರಿಸಲಾಗಿದೆ. ಒಟ್ಟಾರೆಯಾಗಿ 7ನೇ ದಿನ ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಯಶಸ್ವಿ ಸಮಾಪ್ತಿಯಾಯಿತು. 7 ದಿನಗಳಲ್ಲಿ ವೈದ್ಯಕೀಯ ಶಿಬಿರಗಳು, ಶಾಲಾ ಆರೋಗ್ಯ ಕಾರ್ಯಕ್ರಮಗಳು, ಮನೆ ಭೇಟಿಗಳು, ಜಾಗೃತಿ ಕಾರ್ಯಕ್ರಮಗಳು, ಪ್ರಾತ್ಯಕ್ಷಿಕೆಗಳು, ಸಮುದಾಯ ಚಟುವಟಿಕೆಗಳು, ಪರಿಸರ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಹಸ್ತಕ್ಷೇಪಗಳ ಮೂಲಕ ವಿವಿಧ ಸಮುದಾಯ ವರ್ಗಗಳನ್ನು ತಲುಪಲಾಯಿತು. ಕಾರ್ಯಕ್ರಮವು ಇಂದ್ರಿಯ ಆರೋಗ್ಯದ ಕುರಿತು ಜಾಗೃತಿಯನ್ನು ಬಲಪಡಿಸುವುದರ ಜೊತೆಗೆ ಸಮುದಾಯ ಮಟ್ಟದಲ್ಲಿ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಆಯುರ್ವೇದ ತತ್ವಗಳ ಪ್ರಸ್ತುತೆಯನ್ನು ಯಶಸ್ವಿಯಾಗಿ ತೋರಿಸಿತು.
currently we are at the PHC as our camp is going on for 7 days. Basically, we have developed an innovative tool which basically leads us for the knowledge of pre-diabetes and hypertension, because when we came over here, we are currently running the app in our camp. Few of our teammates are working for the on the patients, like what issues they are having. So based on that, when we were conducting a pre-survey camp, there we came to know that many patients are suffering from diabetes, pre-diabetes. Am I right, Anil? ಅಂದರೆ ಇವಾಗ 7 days ಕ್ಯಾಂಪಲ್ಲಿ ನಾವು ಸರ್ವೆ ಮಾಡಿದ್ದೀವಲ್ಲ, ಆ ಕ್ಯಾಂಪಲ್ಲಿ ತುಂಬ ಜಾಸ್ತಿ ಜನ ನಮಗೆ ಪ್ರೀ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ಪೇಷಂಟನ್ನು ಸಿಕ್ಕರು ನಮಗೆ. ಇದೇ ಕಾರಣಕ್ಕೆ ನಾವು ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡುವಂಥ ಸ್ಥಿತಿ ಬಂತು. We came here to the PHC to update that various patients which came to our camp were having issues, they're having diabetes. So we got the data. We developed this app, and currently, like in the 7 days also, in the camp also, at night time, like when we get 2 to 3 hours free, at that time we are developing that based on the issues, problems people are facing. We have connected, like we have taken the concept from Charaka Samhita, we have taken the references from Charaka Samhita, and we developed a pre-screening app. This app basically works on the principles of Charaka Samhita. From that references, we have got the data, and on that basis, we will come to know whether the patient is pre-diabetic or not. So there were many patients of diabetic retinopathy, like Indriyas were affected because of diabetes and various other factors. So we came up with an app which is like structurizing the ASHA workers connecting to PHCs, PHCs connecting to CHCs. It is an offline app. ASHA worker will go home by home and they'll collect the data. So we have added few questions we will add in this video. Based on Charaka principles, we have connected and we have taken the data which we will be asking to the people, and from there we'll get the information, yes, the patient is at high risk or the patient is at low risk. So on that basis, if the patient is having at high risk, on that question basis, the patient will be referred to the PHC. Like a mail from the ASHA worker will directly go into the PHCs, and now at the PHCs the secondary screening will be going on. So for this we have came up with an innovation with the help of the principles of Charaka Samhita, that is our app known as Niramaya app. Thank you.